ಮಿಸ್ ಆಯ್ತು ಬಿಡಮ್ಮ. ಸರ್ ಭಾವನಾ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಜಾಯ್ನ್ ಆಗ್ತಾಳಂತೆ ಸರ್. ಏನಾಗಿತ್ತಂತ ಈಗ? ಮೊಬೈಲ್ ಏನೋ ಆಗೈತಂತೆ ಸರ್. ನಾನು ಹೇಳ್ದೆ ಅವಳಿಗೆ ಸರಿ ಮಾಡಿಸ್ಕೊಳವ ಅಂತ. ಓಕೆ, ಬರೀರಿ, ಪ್ರಾಬ್ಲಮ್ ಬರೀರಿ. ವಂಶಿ ಸರ್ ತೇಜಸ್ವಿನಿ ಜಾಯ್ನ್ ಆಗಿಲ್ಲ ಸರ್. ಅವ್ರ ಫೋನೇ ಹೋಗ್ತಿಲ್ಲ. ಮತ್ತಿನ್ಯಾರು? ಸಮನ್ವಿತನ್ ಬಿಜಿ. ಸಮನ್ವಿತ ಬಿಸಿನಾ? ಎಸ್ ಸರ್. ಮಾನ್ಯ ಜಾಯ್ನ್ ಆಗಿದ್ದಾಳೆ. ಮಾನ್ಯ ಇದೇನಮ್ಮ? ನಿನ್ನೆ ಇರ್ಲಿಲ್ಲಲ್ಲ. ಲಿಂಕ್ ಓಪನ್ ಆಗ್ತಿಲ್ಲ. ಸುಮ್ನೆ ಇರವ. ಲಿಂಕ್ ಓಪನ್ ಆಗ್ತಿರ್ಲಿಲ್ಲ. ಈಗ ಸುಮ್ನೆ ಇವತ್ತು ಹೆಂಗ್ ಓಪನ್ ಆಯ್ತು? ಸುಮ್ನೆ ಹೇಳ್ತಿಲ್ಲ ಸರ್, ನಿಜ ಹೇಳ್ತೀನಿ. ನನಗ್ ಏನ್ ಲಾಸ್ ಆಗುತ್ತೆ ಪಪ್ಪ ಹತ್ರ ಹೇಳಿ ಸರಿ ಮಾಡ್ಸಿದ್ದೆ. ಅಲ್ಲವಾ, ನನಗ್ ಏನ್ ಲಾಸ್ ಆಗುತ್ತೆ ಹೇಳು? ನಿಮಗೆ ಲಾಸ್ ಆಗ್ಬಾರ್ದು ಅನ್ನೋದು ನಮ್ಮ ವಿಚಾರ, ಅಲ್ವಾ? ಓಕೆ. Form the pair of linear equations and find their solutions by substitution method. A fraction becomes 9/11 if 2 is added to both numerator and denominator. If 3 is added to both numerator and denominator, it becomes 5/6. Find the fraction. So clear? ಈಗ ನ್ಯೂಮರೇಟರ್, let the numerator ನಾವು x ಅಂತ ತಗೋಣ. ಡಿನಾಮಿನೇಟರ್ y. Fraction is x/y. ನ್ಯೂಮರೇಟರ್ x ಅಂತ ತಗೋಣ, ಡಿನಾಮಿನೇಟರ್ y ಅಂತ ತಗೋಣ, ಫ್ರಾಕ್ಷನ್ x/y ಅಂತ ತಗೋಣ. ಈಗ ಫಸ್ಟ್ ಕಂಡೀಷನ್ ನೋಡ್ರಿ, ಈ ಫ್ರಾಕ್ಷನ್ ಏನಾಗುತ್ತಂತೆ? ಬಿಕಮ್ಸ್ 9/11 ಯಾವಾಗ? ಇಫ್ 2 ಈಸ್ ಆಡೆಡ್ ಟು ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಈ ಫ್ರಾಕ್ಷನ್ಗೆ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಗೆ ಆಡ್ ಮಾಡ್ಬೇಕಂತೆ. ಏನನ್ನ? +2 +2/y +2. ಇಟ್ ಈಸ್ 9/11. ನೋಡ್ರಿ, ಎ ಫ್ರಾಕ್ಷನ್ ಗೆ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಗೆ 2ನ ಆಡ್ ಮಾಡಿದ್ರೆ ಅದು 9/11 ಆಗುತ್ತೆ. ಸೊ ನೌ ಮೇಕ್ ದ ಕ್ರಾಸ್ ಮಲ್ಟಿಪ್ಲಿಕೇಶನ್. ಯು ಕ್ಯಾನ್ ಫೈಂಡ್ ದ ಈಕ್ವೇಶನ್ 1 and 2. 11 into x + 2, 9 into y + 2. 11x + 22, 9y + 18. 11x + 9y ಈ ಕಡೆ ತಗೊಂಬರಿ, -9y. 18 - 22, 11x - 9y is equal to -4. Now correct as equation 1. ಇದು equation 1. ಯಾರಿಗಾರು ಡೌಟ್ಸ್ ಇದ್ರೆ ಕೇಳಿ. ಸರ್ ತೇಜಸ್ವಿನಿ ಬರಲ್ಲ ಅಂತ ಸರ್, ಹುಷಾರಿಲ್ಲ ಅಂತ ಅವಳಿಗೆ. ಹೌದಾ? ಯಾರು ಹೇಳಿದ್ರು? ಫೋನ್ ಮಾಡಿದ್ವಿ. ಮಾನ್ಯನಾ? ಎಸ್ ಸರ್, ಅವ್ರ ಪಪ್ಪ ಹೇಳಿದ್ರು.
ಆಮೇಲೆ 7 ದೋಸೆ ಸರ್ ದೋಸೆ ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ಬಂತು. ಬಿಡು ಮತ್ತೆ. ಆಯ್ತಾ? ತಪ್ಪನ್ನ ಬರ್ಕೋಬೇಡಿ. ಮತ್ತೊಂದ್ಸಲ ಹೇಳ್ತೀನಿ ನಿಮಗೆ, ಅರ್ಥ ಆಗಂಗೆ ಕೇಳಿಸ್ಕೊಳ್ಳಿ. ಎಲ್ಲರದು ಆದ್ಮೇಲೆ ತಕ್ಷಣ ಹ್ಯಾಂಡ್ ರೈಸ್ ಮಾಡ್ಬಿಡ್ರಿ. ಆಧಾರ್ ಹ್ಯಾಂಡ್ ರೈಸ್ ಮಾಡ್ಬಿಡ್ರಿ. ಹಾ, ಆಧಾರ್ ಹ್ಯಾಂಡ್ ರೈಸ್ ಮಾಡ್ಬಿಟ್ರೆ ನನಗೆ ಗೊತ್ತಾಗುತ್ತೆ. ಈಗ ಸರ್ ಸಮನ್ವಿತ ಜಾಯ್ನ್ ಆಗ್ತಿದ್ದಾಳೆ ಅಂತ ಆಕ್ಸೆಪ್ಟ್ ಮಾಡ್ಬೇಕಂತೆ. ಲಾಲ್ ಬಸಕ್ ಎಲ್ಲೋಗಿತ್ತಂತೆ. ಸರ್ ಗೊತ್ತಿಲ್ಲ, ಸರಿಗೆ ಹೇಳು ಅಂತ ಹೇಳಿದ್ಲು. ಈಗ ಬಂದಿಲ್ಲಲ್ಲ, ಇಲ್ಲಿ ರಿಕ್ವೆಸ್ಟ್ ಬಂದಿಲ್ಲ. ಸರ್ ಗೊತ್ತಿಲ್ಲ ಸರ್, ಜಾಯ್ನ್ ಆಗ್ತಿದ್ದೀನಿ ಸರಿಗೆ ಹೇಳು ಅಂತ ಹೇಳಿದ್ಲು. ಅಲ್ಲ, ಅಲ್ಲಿ ರಿಕ್ವೆಸ್ಟ್ ಬಂದ್ರೆ ನಾನು ಅಡ್ಮಿಟ್ ಮಾಡ್ಕೊಂಡ್ಬಿಡ್ತೀನಿ. ಬಂತು ಈಗ ಬಂತು, ಅಕ್ಕಂದ್ ಬಂತು. ಸಾಮಾನ್ಯ ಬೇಗ ಬರ್ಕ. ಆ ಸೌಂದರ್ಯ ಬನ್ನಿ ಕೊಟ್ಟು ಜಾಯ್ನ್ ಆಗಿದ್ದಾಳ. ಎಸ್ ಸರ್ ಜಾಯ್ನ್ ಆಗಿದ್ದೀನಿ. ಅದ್ಯಾರೋ ನಿಮ್ ಫ್ರೆಂಡ್ ಜಾಯ್ನ್ ಆಗ್ತಾರಂದ್ರಲ್ಲ. ಪ್ರಾರ್ಥನಾ ಸಿಂಚುನ ಯಾರು? ಸಿಂಚು ಸರ್ ಅಂದಿದ್ದು. ಸಿಂಚು ಎಸ್ ಸರ್, ಯಾವಾಗ? ಗೊತ್ತಿಲ್ಲ ಸರ್, ಒಟ್ಟ ಸೋಮವಾರದಿಂದ ಅಂತ ಅಂದಿದ್ಲು. ಪೂರ್ತಿ ಸಿಲೆಬಸ್ ಮುಗಿದ್ಮೇಲ? ಇರ್ಬೇಕು. SLC ಸಿಲೆಬಸ್ ಮುಗಿದ್ಮೇಲೆ? ಅಲ್ಲ ಸರ್, ಮಂಡೆಯಿಂದ ಅಂತ ಅಂದಿದ್ಲು. ಇವತ್ತು ಯಾವಾರವ? ಗುರುವಾರ ಸರ್. ಮತ್ತೆ 2 ದಿನ ಲಾಸ್ ಆಗುತ್ತೆ ಸರ್. ನನ್ಗೇನ್ ಲಾಸ್ ಇಲ್ಲ. ಜಾಯ್ನ್ ಆಗೋರು ಬೇಗ ಜಾಯ್ನ್ ಆದ್ರೆ ಲಾಭ ಆಗ್ತತೆ. ನಿಮಗೆ ಜ್ಞಾನೋದಯಕ್ಕೆ ಲೇಟ್ ಆಯ್ತು. ಸೊ ಬರ್ರಿ ಈಗ. ಸೊ ಈಗ ಒಂದು ಫ್ರಾಕ್ಷನ್ ಇದೆ. ಆ ಫ್ರಾಕ್ಷನ್ ಯಾವುದು ಅಂತ ಗೊತ್ತಿಲ್ಲ. ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು, ಫ್ರಾಕ್ಷನ್. ಅದಕ್ಕೆ ನಾವು ನ್ಯೂಮರೇಟರ್ ಎಕ್ಸ್ ಅಂತ ತಗೋಣ, ಡಿನಾಮಿನೇಟರ್ ವೈ ಅಂತ ತಗೋಣ. ಫ್ರಾಕ್ಷನ್ ಯಾವ ಫಾರಮ್ ಅಲ್ಲಿ ಇರುತ್ತೆ? ಎಕ್ಸ್ ಬೈ ವೈ ಫಾರಮ್ ಅಲ್ಲಿ ಇರುತ್ತೆ. ಫಸ್ಟ್ ಕಂಡೀಷನ್ ಕೊಟ್ಟಿದೆ ಅಂದ್ರೆ ನಾವು ಅಜ್ಯೂಮ್ ಮಾಡ್ಕೊಂಡಿದೀವಲ್ಲ ಆ ಫ್ರಾಕ್ಷನ್ಗೆ, ಆ ಅಜ್ಯೂಮ್ ಮಾಡ್ಕೊಂಡ್ರ ಫ್ರಾಕ್ಷನ್ ಯಾವುದು? ಎಕ್ಸ್ ಬೈ ವೈ. ಅದರ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಎರಡು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ +2 ನ ಆಡ್ ಮಾಡಿದ್ರೆ ಇಟ್ ರೆಡ್ಯೂಸಸ್, ಅದಾದ ಇಟ್ ಈಸ್ ಈಕ್ವಲ್ ಟು 9/11 ಅಂತ ಹೇಳ್ದ. ಸೊ 9/11, x+2 is equal to y+2 is equal to y+2 is equal to 9/11. So now make the cross multiplication. 11 into x+2, 9 into y+2, 11x plus 22, 9y plus 18. So now ವೇರಿಯಬಲ್ಸ್ ಅನ್ನ ಯಾವಾಗ್ಲೂ LHS ಅಲ್ಲಿ ಇಟ್ಕೊಳಕ್ ಪ್ರಯತ್ನ ಪಡಿ. ಈ +9y ನ ಈ ಕಡೆ ತಗೊಂಡ್ಬರ್ರಿ, ಈ ಕಾನ್ಸ್ಟೆಂಟ್ ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. 11x minus 9y, 18 minus 22, now it is -4. Equation 1. ಕರೆಕ್ಟಾ? ಸೊ now use the second condition. ಸೆಕೆಂಡ್ ಕಂಡೀಷನ್ ಇದೆ, ನಿಮ್ಮ ಹತ್ರ ಫ್ರಾಕ್ಷನ್ ಆಲ್ರೆಡಿ ಇದೆ. ಯಾವುದು? y. ಅದು ನಿಮ್ಮ ಹತ್ರ ನೀವು ಕಂಡುಹಿಡಬೇಕಾಗಿರೋ ಫ್ರಾಕ್ಷನ್. ಸೆಕೆಂಡ್ ಕಂಡೀಷನ್ ಏನಮ್ಮ? ಇಲ್ಲಿ ಸೆಕೆಂಡ್ ಕಂಡೀಷನ್ ಏನ್ ಹೇಳಿದಾನೆ? added to both numerator and denominator. ನಮ್ಮ ಫ್ರಾಕ್ಷನ್ ಇದೆಯಲ್ಲ, ಆ ಫ್ರಾಕ್ಷನ್ ಗೆ 3 ನ ಬೋತ್ ನ್ಯೂಮರೇಟರ್ ಆಡ್ ಮಾಡಿದ್ರೆ ಮಾತ್ಬೇಡ, ಎಷ್ಟಾಗುತ್ತಂತೆ? 5/6 ಆಗುತ್ತಂತೆ. ಅರ್ಥ ಆಯ್ತಾ? ನಾವು ಫೈಂಡ್ ಔಟ್ ಮಾಡಿಬೇಕಾಗಿರೋ ಫ್ರಾಕ್ಷನ್ x/y. ಆ ಫ್ರಾಕ್ಷನ್ ಗೆ ಬೋತ್ ನ್ಯೂಮರೇಟರ್ ಅಲ್ಲಿ ಮಾತಾಡಬೇಡ್ರಿ,
both numerator and denominator ಗೆ +3 add ಮಾಡಿದ್ರೆ that is equal to 5/6. So now make the cross multiplication. 6 into x plus 3, 5 into y plus 3. 6x plus 18, 5y plus 15. Variables are both present in LHS and RHS. Usually variables present in LHS. So 6x minus 5y. So 15 minus 18, 6x minus 5y is equal to -3. Now correct as equation 2. It is the equation 2. ಸರ್ ಪ್ರಾರ್ಥನಾಗ್ ಮೈಕ್ ಮ್ಯೂಟ್ ಮಾಡ್ಕೊಳಕ್ ಹೇಳ್ರಿ ಸರ್. ಅಲ್ಲೇ ಇದೆಯಲ್ಲ, ಹೇಳು, ಪಕ್ಕದಾಗ ಇದೆಯಲ್ಲ ಪ್ರಾರ್ಥನಾ ಮಾಡವ, ಇನ್ನೊಬ್ರಿಗೆ ತೊಂದರೆ ಮಾಡೋದ್ ಬೇಡ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಓವರ್. ಸೊ ಈಗ ಮತ್ತೊಂದ್ಸಲ ಕೇಳ್ಬಿಡ್ರಿ. ಸೊ ಆಗಿದೆ ಅನ್ಕೊಂಡಿದ್ದೀನಿ. ಈಗ ರೈಸ್ ಮಾಡ್ರಿ ಅಂತ ಹೇಳ್ಬಿಟ್ಟಿದ್ದೀನಿ. ಪಟ 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 ನೀವು ಸುಮ್ಮನೆ ಕೂತ್ರೆ ಬರೀ ಮಾತಾಡಿ ಮತ್ತೆ ಇನ್ನೊಬ್ರಿಗೆ ವಿಡಿಯೋ ಬೇರೆ ಬೇರೆ ತರ ಬಂದ್ಬಿಡುತ್ತೆ. ಅದಕ್ಕೆ ನಿಮ್ಮ ಹತ್ರ ಒಂದು ಆಪ್ಷನ್ ಇದೆ, ಹ್ಯಾಂಡ್ ರೈಸ್ ಮಾಡಿ, ಆಯ್ತಾ? ಇನ್ನು ಉಳಿದವರಿಗೆ ದರಿದ್ರತನ ಬರಬಾರ್ದು. ಸೊ ನಮ್ಮ ಹತ್ರ ಇರೋ ಫ್ರಾಕ್ಷನ್ ಯಾವುದು? x/y ಅಂತ ಫ್ರಾಕ್ಷನ್ ಇದೆ. ಈ ಫ್ರಾಕ್ಷನ್ ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ +3 ನ ಆಡ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು 5/6 ಅಂತ ಹೇಳ್ದ. ಸೊ ನೌ ಮೇಕ್ ದ ಕ್ರಾಸ್ ಮಲ್ಟಿಪ್ಲಿಕೇಶನ್. 6 into x plus 3 is equal to 5 into y plus 3. 6x plus 18 is equal to 5y plus 15. So variable y ಈ ಕಡೆ ಇದೆ, ಅದನ್ನ LHS ತರೋಣ. ಸೊ 5 plus 5y ಈ ಕಡೆ ಬಂದ್ರೆ -5y plus 18 ಈ ಕಡೆ ಬಂದ್ರೆ -18. 6x minus 5y. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡಬೇಕು. ದೊಡ್ಡದ್ರಿಂದ ಚಿಕ್ಕದನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. 18 ಅಲ್ಲಿ 15 ಹೋದ್ರೆ 3, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದ್ರೆ ಬರಿಬಾರ್ದು, ಮೈನಸ್ ಇದ್ರೆ ಬರಿಬೇಕು ಅಂತ ಹೇಳಿದ್ದೆ. ದಿಸ್ ಈಸ್ ಈಕ್ವೇಶನ್ 2. ಈಗ ಈಕ್ವೇಶನ್ 1 and 2 ಬರ್ಕೊಳ್ರಿ ಈಗ. ಸೊ ವಾಟ್ ಈಸ್ ಈಕ್ವೇಶನ್ 1 and 2? ವಾಟ್ ಈಸ್ ಈಕ್ವೇಶನ್ 1? 11x minus 9y is equal to -4. ಒಬ್ರಾರು ಹೇಳ್ರಿ. 11x 11x minus ಹಾ 9y is equal to ಹಾ -4. ಇಟ್ ಈಸ್ ಈಕ್ವೇಶನ್ 1. ವಾಟ್ ಈಸ್ ಸೆಕೆಂಡ್? 6x minus ಹಾ 5y is equal to -3. -3. That is equation 2. ಸೊ ಈಗ ಈಕ್ವೇಶನ್ 1 and 2 ನ ಬಳಸ್ಕೊಂಡು, ಈಕ್ವೇಶನ್ 1 and 2 ನಲ್ಲಿ ಬಳಸ್ಕೊಂಡು 1 ನಾರೇ ಬಳಸ್ಕೊಳ್ರಿ, 2 ನಾರು ಬಳಸ್ಕೊಳ್ರಿ. ಈ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಯಾವ್ದನ್ನ ತಗೋಣ? ನೀವ್ ಯಾಸ್ ಯು ಲೈಕ್ ಚೂಸ್. ಯಾವ್ದು ನಿಮ್ ಇಷ್ಟ ಯಾವ್ದು? ಸರ್ One- equation 2. ಹಾ? Sir, Two, equation sir. 2. ಫ್ರಮ್ 2. ಓಕೆನಾ? Yes. 2 ನ ತಗೋಣ. 6x minus 5y is equal to -3. 6x is equal to -3 plus 5y. So x is equal to -3 plus 5y by 6. It is equation 3. ಬರ್ಕಳಿ 3 ನ.
ಸಮನ್ವಿ ಸರ್ ಓದ್ಲೆಕ್ಕ ಬರ್ಕಂಡ ಎಸ್ ಸರ್ ಬರ್ಕಂಡೇ ಇಲ್ಲ. ಎಸ್ ಸರ್ ಬರ್ಕೊಂಡಿದೀವಿ. ಹ್ಮ್ ಯಾರ ತಮ್ಮ ಮಾತಾಡ್ತಿದ್ದೆ? ಸರ್ ಅಮ್ಮ ಮಾತಾಡ್ತಿದ್ರು. ಹಾ ಹಾ ಅವಳು ಮಾನ್ಯ ಏನೋ ಫಿಟ್ಟಿಂಗ್ಸ್ ಇಟ್ಬಿಟ್ಲು. ಆಮೇಲೆ ವಿಚಾರಿಸ್ಕ, ಈಗ ಮಾತಾಡೋದ್ ಬೇಡ, ಟೈಮ್ ವೇಸ್ಟ್ ಆಗ್ತದೆ ಈಗ. ಸೊ ಈಗ ಪಿ ಎಸ್ ಸರ್ ಇದನ್ನ 3ನ 2ನಲ್ಲೇ ಹಾಕನ 1ನಲ್ಲಿ ಹಾಕನ? ಸರ್ 1. ಹಾ ಮತ್ತೆ ನಿನ್ನೆ ನೀನು ಸದ್ರಾಗೆ ಹಾಕಿರಿ ಏನಾಕತ್ತೆ ಅಂದ್ರೆ ಏನಾಕತ್ತೆ ಹೇಳು? 0 = 0. ಬರುತ್ತೆ, ಗೊತ್ತಾಯ್ತಲ್ಲ? ಯಾವ್ದನ್ ತಗೊಂಡಿವ ಅದ್ರಲ್ಲಿ ಹಾಕ್ಬಾರ್ದು. ಪುಟ್ 3 in 1. So what is equation 1? 11x minus 5y is equal to minus 4. 11 into what is that? 11x minus 9. 9y. Battery minus 9y. 11 into minus 3 plus 5y by 6 minus 9y is equal to 4. So what is the LCM? 6 in LCM ಅಂತ ಬರಿಬೋದಾ? Yes, sir. 6 cancel. 11 into minus 3 plus 5y bracket close. ಇದ್ರ 9 ಕೆಳಗೆ ಡಿನಾಮಿನೇಟರ್ ಇಲ್ಲ, ಆ LCM ಅನ್ನು ತಂದು 9 ಮಲ್ಟಿಪ್ಲೈ ಮಾಡ್ರಿ. 54y 9 6 54y is equal to 4 minus 4, sorry, minus 4. Correcta? Yes, sir. So now make the cross multiplication. 11 into, sorry, you have to multiply it. Minus 33 plus 55 55y. y minus 54 y is equal to minus 24. ಬರಿಬೋದಾ? Yes, sir. ಯಾಕೆಂದ್ರೆ 6 4s are 24. So now I will write y, ಯಾಕೆ ಹೇಳ್ರಿ? 1 plus 1 minus ಇದೆ ಕಳಿಬೇಕು. 55y ನಲ್ಲಿ 54y ಹೋದ್ರೆ y. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರೆಯಲ್ಲ, ಬರ್ದಿಲ್ಲ ಅದಕ್ಕೆ. minus 24 plus 33 minus 33 LHS ಇಂದ RHS ಗೆ ಟ್ರಾನ್ಸ್ಫರ್ ಆಯ್ತು. So now y is equal to 9. It is the answer. Y value. Sir, ಅದು 54 ಅಲ್ಲ ಅನ್ಸುತ್ತೆ. ಯಾವ್ದು? 54 ಸರ್. ಹೇಳೋ 54 ಏನು? ಸಿಂಚೋ ಸಿಂಚೋ ಇದೊಂದು ಫ್ರಾಕ್ಷನ್, ಇದೊಂದು ನಂಬರ್. ಈ ಫ್ರಾಕ್ಷನ್ ಡಿನಾಮಿನೇಟರ್ LCM. ಈ 6 ಕ್ಯಾನ್ಸಲ್ ಆಗಿ ದುಡಿತು. ಈ 9 ಕೆಳಗೆ ಡಿನಾಮಿನೇಟರ್ ಇಲ್ಲ. ಈ 6 ಅನ್ನ 9 ಮಲ್ಟಿಪ್ಲೈ ಮಾಡಿದೀನಿ. 9 6 54y. ಎಸ್ ಸರ್. ಕ್ಲಿಯರಾ? ಎಸ್ ಸರ್. ಹಾ ಬಹಳ ಲೇಟ್ ಆಗ್ತಿದೆ, ಕೈ ಪಾಸ್ ಆಗ್ಬೇಕು. ಇನ್ನು ಒಂದೇ ಪ್ರಾಬ್ಲಮ್ ಮಾಡ್ಸಿದೀವಿ, ಇನ್ನು ಒಂದೇ ಪ್ರಾಬ್ಲಮ್ ಕಂಪ್ಲೀಟ್ ಆಗಿಲ್ಲ.
ಓವರ್ ತಪ್ಪನ್ನ ಬರೆದುಕೊಳ್ಳಬೇಡಿ. 2 ನಿಮಿಷ ಲೇಟ್ ಆಗ್ಲಿ. ಡೌಟ್ಸ್ ಏನಾರ ಇದ್ರೆ ಕೇಳ್ರಿ, ಬಗೆಹರಿಸೋಣ. ನಮಗೆ ನಾವೇ ಡೌಟ್ ಸರ್ ಅಲ್ವಾ? ಸೊ ನೋಡ್ರಿ, ಈಗ 2 ಅನ್ನ ತಗೊಂಡು ಫ್ರಮ್ 2 ಬರ್ಕೊಂಡು ಆ 2 ಒಳಗೆ ಏನ್ ಕಂಡಿಡಿದ್ವಿ? ಇಕ್ವೇಶನ್ 3 ಕಂಡಿಡ್ಕೊಂಡಿವಿ. ಆ ಇಕ್ವೇಶನ್ 3 ನ ಇಕ್ವೇಶನ್ 2 ಏನಂತ ನೋಡ್ಕೋಬೇಕು. 6x - 5y = 3 -3. ಸೊ ನಮಗೆ 6x ಬೇಕು, -3 -5y ಈ ಕಡೆಗೆ ಬಂದ್ರೆ +5y. x = -3 + 5y/6 ಇಟ್ ಈಸ್ 3. ಸೊ 2 ಇಂದ 3 ತಂದ್ಮೇಲೆ ಈ 3 ಅನ್ನ ಈಕ್ವೇಶನ್ 1 ಅಲ್ಲಿ ಹಾಕ್ಬೇಕು. ಪುಟ್ 3 in 1. 11x - 9y = -4. 11 into what is x? -3 + 5y/6 -9y. ಇಲ್ಲಿ ಜಾಗ ಇಲ್ದಿರೋದಕ್ಕೆ LCM ತೆಗ್ದಿಲ್ಲ. LCM ಇಲ್ಲಿ ತೆಗ್ದಿದ್ದೀನಿ. ಇದು ಫ್ರಾಕ್ಷನ್, ಇದು ನಂಬರ್ ಅಂದ್ಮೇಲೆ ಫ್ರಾಕ್ಷನ್ ಡಿನಾಮಿನೇಟರ್ LCM ಆಗುತ್ತೆ. 6 ಕ್ಯಾನ್ಸಲ್ ಆಯ್ತು. 11 into -3 + 5y. ಈ 9y ಕೆಳಗೆ ಡಿನಾಮಿನೇಟರ್ ಇಲ್ಲ, ಆವಾಗ 6 ಅನ್ನ ಈ 9 ಮಲ್ಟಿಪ್ಲೈ ಮಾಡಿದ್ರೆ 54y ಆಯ್ತು. 6 into -4 -24 ಆಯ್ತು. 55y ಅಲ್ಲಿ 54y ಹೋದ್ರೆ 1y ಬರುತ್ತೆ. -24 -33 ಕಡೆ ಬಂದ್ರೆ +33 ಆಯ್ತು. y = 9. So now clear the value of y. So again you find the value of x. So x from 3. Put y = 9 in 3. Put y = 9 in 3. 3. So what is equation 3? Minus plus 5y by 6. So now write x is equal to -3, 6 into 9. Correct? Sir, 5 into 9. 5 into 9. 5 into 9. X is equal to -3 plus 45 by 6. So it is 42. 42/6. ಯಾಕೆಂದ್ರೆ 45 ನಲ್ಲಿ ಮೈನಸ್ 42, 6 1 6 7 x is equal to 7. X is equal to 7. Sir, next problem ಬರ್ತಾನಣ್ಣ sir. ಏನೈತೆ? ಐತೆ ಸರ್ ಈ ಕಡೆ. ಉಂಟು sir. ಎಲ್ಲಿದೆ? ನೆಕ್ಸ್ಟ್ ಪೇಜ್ ಸರ್. ಇವನ್ ಮಾಡ್ರಿ ಅದು ಹೋಮ್ವರ್ಕ್. ಒಂದು Yes, sir. ಹೋಮ್ವರ್ಕ್, ಅದೊಂದು ಹೋಮ್ವರ್ಕ್ ನಿಮ್ಗೆ. ಅದು ನೋಡೋಣ, Yes, sir. ರಫಲ್ ಮಾಡಿರ್ರಿ ಆಯ್ತಾ? ಮತ್ತೆ Yes, ನಾಳೆ sir. ನೋಟ್ ಮಾಡ್ತೀನಿ, ನೋಡೋಣ ನೀವ್ ಹೆಂಗ್ ಮಾಡ್ತೀರಂತ. ಲೆಕ್ಕ ಮುಗ್ದಿಲ್ಲ ಸಿಂಚು.
ಸಿಂಚು ಲೆಕ್ಕ ಮುಗ್ದಿಲ್ಲಿನ ಹಾ ಸರ್ ಲೆಕ್ಕ ಮುಗ್ದಿಲ್ಲ. ಮುಗೀತಲ್ಲ. ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಕಂಡಿಡಿದ್ರೆ ಮುಗ್ದಿಂಗಲ್ಲ. ಸೊ ಫ್ರಾಕ್ಷನ್ ಕಂಡಿಡಿಬೇಕು ನಾವೀಗ. ಸೊ ಈಗ ಫ್ರಾಕ್ಷನ್ ಏನಂತ ಇಟ್ಕೊಂಡಿದ್ರಿ? X by What is it? 7, What is y? 9. It is the fraction, required fraction. ಅವ್ನು ಕೇಳಿದ್ದ find the fraction ಅಂತ. So fraction is 7/9. ಒಂದ್ ಪೇಜ್ ಬಿಡ್ರಿ, ನೀವು ನಾಳೆ ಮಾಡಾಕ್ರಿ, ಅದನ್ನೂ ಒಂದ್ ಮಾಡಾಕ್ಬೇಕು ಇವತ್ತು, ಆಯ್ತಲ್ಲ? ಅಂದ್ರೆ ಕ್ಲಾಸ ಮಾಡ್ಸಿದಾರೆ ಸರ್, ಅದನ್ನೇ ಕಾಪಿ ಮಾಡಿ ನಾಳೆ ಎಕ್ಸ್ಪ್ಲೇನ್ ಮಾಡಕ್ ರೆಡಿ ಇರ್ಬೇಕು. ಅದಕ್ಕೆ ಬರೆಯೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. So now you go for elimination method. Over. ಸರ್ y ವ್ಯಾಲ್ಯೂನ ಬರೀ equation 3 ಗೆ ಹಾಕ್ಬೇಕಾ ಅಥವಾ equation 2 ಗೂ ಹಾಕ್ಬೋದಾ? ಹಾಕಿರ್ ಬರ್ತತ್ ನಿಮಗೆ. ಎಕ್ಸ್ ಒಂದು ಈಕ್ವೇಶನ್ ಅಲ್ಲಿ ಒನ್ ವೇರಿಯಬಲ್ ವ್ಯಾಲ್ಯೂ ಗೊತ್ತಾಯ್ತು ಅಂದ್ರೆ ಇನ್ನೊಂದು ವೇರಿಯಬಲ್ ವ್ಯಾಲ್ಯೂ ಇದರ್ 1 or 2 ನಲ್ಲಿ ಹಾಕಿದ್ರೆ ನಿಮ್ಗೆ ಬರುತ್ತೆ. ಸೇಮ್ ಆನ್ಸರ್. ಸೇಮ್ ಆನ್ಸರ್ ಬೇಕಾದ್ರೆ ಟ್ರೈ ಮಾಡು ಮಾನ್ಯ ಒಂದ್ಸಲ. ಈಗ y is equal to 9 ಇದೆಯಲ್ಲ, ಈಕ್ವೇಶನ್ 2 ಏನೈತೆ ಹೇಳವ, ನಿನ್ ಪಕ್ಕ ತೋರಿಸ್ಬಿಡ್ತೀನಿ ಈಗ. ಸರ್ 6x minus 5y is equal to 3. 6x minus 2y is equal to 3. ಹೌದನಮ್ಮ? ಈಗ ನಿನಗೆ ಯಾವ್ದ್ರ ವ್ಯಾಲ್ಯೂ ಆಗ್ತಿ? ಎಕ್ಸ್ ವ್ಯಾಲ್ಯೂ ಆಗ್ತಿ, ವೈ ವ್ಯಾಲ್ಯೂ ಆಗ್ತಿ? ಈಗ ವೈ ವ್ಯಾಲ್ಯೂ. ಸರ್ y ವ್ಯಾಲ್ಯೂ Okay, 6x minus 5 into 9 is equal to 3. 6x minus 45 is equal to 3. ಹೌದಾ? What is the 6x minus 5y? Equation 3 ಏನಿದೆ ಕರೆಕ್ಟ್ ಆಗಿ ಹೇಳ್ರಿ. -3 ಇರ್ಬೇಕು ನೋಡು. Yes, sir. ಹಾ? minus 3. Minus 3 ಇದೆ. ಹಾ? ಸರ್ ನಾನು ಮಿಸ್ ಮಾಡಿದೆ. ಮತ್ತೆ 6x minus 3 plus 45. 6x is equal to 42. X is equal to 42/6. What is x? 7. ಬರ್ತಾ ಇಲ್ಲ? ಬರ್ತಾ ಇಲ್ಲ ಮಾನ್ಯ? ಎಸ್ ಸರ್ ಬಂತು. ನಿಮಗೆ ಕನ್ಫ್ಯೂಸ್ ಬೇಡ, ಅದಕ್ಕೆ ಒಂದು ಪಾಲಿಸಿ ನಿಮ್ಗೆ ಬೆಳೆಸ್ತಾ ಹೋಗ್ತಿದ್ದೀನಿ. ಈಗ ಹಿಂಗೆ ಈಕ್ವೇಶನ್ ಯಾವ್ದನ್ನ ತಗೊಂತೀರೋ ಅದನ್ನ ಬಿಟ್ಬಿಟ್ಟು 2 ಅಂತ ಅದನ್ನ 3 ಅಂತ ಕರಿತೀರಿ. ಆ 3 ನಲ್ಲಿ ಬಂದಿರೋ ವ್ಯಾಲ್ಯೂನ ಹಾಕ್ರಿ ಅಂತ ನಿಮ್ಗೆ ಹೇಳ್ತಿದ್ದೀನಿ. ಒಂದು ಪ್ರೊಸೀಜರ್ ಕಲ್ತ್ಕೊಳ್ರಿ ಅಂತ. ಅದ್ರಾಗ ಒಂದ್ಸಲ ಹಾಕೋದು ಇದ್ರಾಗ ಒಂದ್ಸಲ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತದೆ. ಒಂದ್ಸಲ 2 ಒಂದ್ಸಲ 1 ಮಾಡಿದ್ವಿ ಅಂದ್ರೆ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ಬಾರ್ದು ಅನ್ನೋದು ನನ್ನ ವಿಚಾರ. ಮತ್ತೆ ನೀವ್ ಏನೋ ಮಾಡ್ಕೊಳಕ್ ಹೋಗ್ತೀರಿ. ಯಾಕೆ ಹಿಂಗ್ ಮಾಡ್ತೀರಿ ಮಾನ್ಯ? ನಾನು ಡೌಟ್ ಇತ್ತು. ಅಲ್ಲ, ನಾನು ಅದೆಲ್ಲ ಹೇಳೋದು. ನಿಮ್ ಡೌಟ್ ಕ್ಲಿಯರ್ ಮಾಡಿದೆ. ನಾನು ಒಂದು ಪ್ರೊಸೀಜರ್ ಕಲ್ಸಿದ್ದೀನಿ. 1 ಅಥವಾ 2 ಬಳಸ್ಕೊಂಡು 3 ಕಂಡಿಡಿತೀರಿ. 2 ಬಳಸ್ಕೊಂಡಿದ್ರೆ ಆ ಬಂದಿರೋ 3 ಅನ್ನ 1 ಅಲ್ಲಿ ಹಾಕ್ತೀರಿ. ಹೌದಲ್ವಾ? 1 ಅಲ್ಲಿ ಹಾಕಿದ್ಮೇಲೆ ಇದು ಎಕ್ಸ್ ವ್ಯಾಲ್ಯೂ ವೈ ಯಾವ್ದು ಬರುತ್ತೆ? ವೈ ವ್ಯಾಲ್ಯೂ ಬರುತ್ತೆ. ಆ ವೈ ವ್ಯಾಲ್ಯೂನ ಯಾವ್ದ್ರಲ್ಲಿ ಹಾಕ್ತೀರಿ? ಈಕ್ವೇಶನ್ 3 ನಲ್ಲಿ ಹಾಕ್ತೀರಿ. ಹೌದಲ್ವಾ? ಅವಾಗ ನಿಮ್ಗೆ ಎಕ್ಸ್ ಅಂಡ್ ವೈ ಸಿಗುತ್ತೆ. ಇದು ಪಾಲಿಸಿ. ಇದೇ ಮೆಥಡ್ ಅಲ್ಲಿ ಮಾಡ್ರಿ ಅಂತ ನಾನು ಹೇಳೋದು. ನೀವೇನ್ ಮಾಡ್ತೀರಿ ಗೊತ್ತಾ? ನಾನು ಹೇಳ್ತೀನಿ 2 ಕಡೆ ಕಾಲು ಇಟ್ಕೋಬೇಡ್ರಿ. ಈ ಕಡೆ ಸ್ಕೂಲ್ದು ಫಾಲೋ ಮಾಡ್ತೀರಿ, ಈ ಕಡೆ ಟ್ಯೂಷನ್ದು ಫಾಲೋ ಮಾಡ್ತೀರಿ ಅಂದ್ರೆ ಮತ್ತೆ ನೀವು ಫೇಲ್ ಆಗ್ತೀರಿ. ನಾನು ನಿಮ್ಗೆ ಹೇಳಿದ್ದೀನಿ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ನಾನ್ ಮಾಡಿಸ್ದೇ ಇರೋ ಪ್ರಾಬ್ಲಮ್ಸ್ ಯಾವ್ದಾದ್ರು ಎಕ್ಸ್ಟ್ರಾ ಮಾಡ್ತಿದ್ರೆ ಅದು ನೀವು ಮಾಡ್ಕೊಳ್ರಿ, ನನಗೆ ಬೇಜಾರಿಲ್ಲ. ಆದ್ರೆ ನಾನ್ ಮಾಡ್ಸೋ ಪ್ರಾಬ್ಲಮ್ನು ಅಲ್ಲೂ ಮಾಡ್ಸಿರ್ತಾರೆ. ಈಗ ನೋಡಿ, ಈಗ ನಿನಗೆ 1 ಅಲ್ಲಿ ಹಾಕ್ಬೇಕು, 2 ನಲ್ಲಿ ಹಾಕೋ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಹೌದಲ್ವ ಮಾನ್ಯ? 2 ಕಡೆ ಕಾಲಿಡಬೇಡ್ರಿ. ಎಲ್ಲರಿಗೂ ಹೇಳ್ತಿದ್ದೀನಿ. ಹರ್ಷಿತಾ,
CS ಎಸ್ ಸರ್. ಎಲ್ಲಿಟ್ಟಿದ್ಯಾ ಈಗ ಕಾಲ? ಸರ್ ನಿಮ್ ಟ್ಯೂಷನ್ ಪ್ರಕಾರ. ಹಾ, ಈಗ ಸಹನಾ MA ಸರ್ ಈಗ ಎಲ್ಲಿದ್ ಕೇಳ್ತಿದ್ಯಾ? ಸರ್ ಟ್ಯೂಷನ್ ಇಂದು. ಹಾ, ಈಗ ನೋಡಿ ಕನ್ಫ್ಯೂಸ್ ಆಗ್ತಲ್ಲ, ಅದಕ್ಕೆ ಲಿಂಗದಳ್ಳಿ. ಸರ್ ಟ್ಯೂಷನ್ ಇಂದು. ಮತ್ತೆ ಈಗ ನೋಡಿ ನಮ್ಮ ಮಾನ್ಯಂಗ್ ಏನ್ ಮಾಡಕು? ದೋಸೆ. ಸರ್ ಟ್ಯೂಷನ್ ಇಂದು. ಹಾ, ಒಂದ್ ಕಡೆ ಫಿಕ್ಸ್ ಆಗ್ಬಿಡ್ರಿ. ಸ್ಕೂಲಲ್ಲಿ ನಾನ್ ಕೇಳೋದ್ ಬೇಡ ಅಂತ ನಾನು ಹೇಳಲ್ಲ. ವೆನ್ ಗಾಟ್ ಈಗ ಇದೇ ಪ್ರಾಬ್ಲಮ್ ನ ಇನ್ನ ಈಸಿ ಮಾಡ್ತಿದ್ರೆ ಅದನ್ನ ಟ್ಯೂಷನ್ ನೋಟ್ಸ್ ಅಲ್ಲಿ ಬರ್ಕೊಳ್ರಿ, ವರ್ಕ್ ಮಾಡಕ್ ಈಸಿ ಆಗುತ್ತೆ. ನಾನು ಫಾಲೋ ಮಾಡ್ಬೇಡ್ರಿ ಅಂತ ಹೇಳಲ್ಲ. ಆದ್ರೆ ಯಾವ್ದು ಈಸಿ ಇದೆ, ಎರಡರಲ್ಲಿ ಯಾವ್ದು ಈಸಿ ಇದೆ, ಎರಡರಲ್ಲಿ ಯಾವ್ದು ರುಚಿ ಇದೆ, ಆ ರುಚಿ ಇರೋ ತಿನ್ನಕ್ ಇಷ್ಟಪಡ್ರಿ, ಟೇಸ್ಟ್ಲೆಸ್ ಆಗ್ಬಾರ್ರಿ ಅಷ್ಟೇ. ಓಕೆ, ನೆಕ್ಸ್ಟ್ ರೆಡಿ. ಎಲಿಮಿನೇಷನ್ ಮೆಥಡ್. ಒಂದ್ ಪ್ರಾಬ್ಲಮ್ ನಿಮ್ಗೆ ಬಿಟ್ಟಿದ್ದೀನಿ, ನೋಡೋಣ ಅದ್ ಏನ್ ಮಾಡ್ತೀರಿ, ನಾಳೆ ಯಾರು ಎಕ್ಸ್ಪ್ಲೈನ್ ಮಾಡ್ತೀರಿ ಅಂತ. ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್. ಬರ್ಕೊಂಡಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ಕೊಳ್ಳಿ. ಸಾಲ್ವ್ ದಿ pair of linear equation. Solve the pair of linear equations by elimination method. ಅಲ್ಲಿ 3.3 ನಲ್ಲಿ ಸಬ್ಸ್ಟಿಟ್ಯೂಷನ್ ಕೊಟ್ಟಿದ್ದಾನೆ. ನಾವು ಆಲ್ರೆಡಿ ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ಟಿದೀವಿ. ಈಗ ಮತ್ತೆ ಸಬ್ಸ್ಟಿಟ್ಯೂಷನ್ ಎಲಿಮಿನೇಷನ್ ಬೇಡ. ಕ್ಲಿಯರಾ? ಅಲ್ಲಿ ಬೋತ್ ಮೆಥಡ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ದಾನೆ. ನಾವು ಈಗ ಸಬ್ಸ್ಟಿಟ್ಯೂಷನ್ ಆಲ್ರೆಡಿ ಕಲ್ತ್ಬಿಟ್ಟಿದೀವಿ, ಹೌದಾ? ನಾವು ಕಲಿಬೇಕಾಗಿರೋದು ಯಾವುದು? ಎಲಿಮಿನೇಷನ್ ಮೆಥಡ್. ಹೌದಾ? ಸಾಲ್ವ್ ದಿ pair of linear equations by elimination method ಅಂತ ಬರ್ಕೊಂಡು write down the first problem. X plus y is equal to 5. 2x minus 3y is equal to 4. Equation 1, equation 2. ಸೊ ಕ್ಲಿಯರಾ? ಸೊ ಈಗ ಯಾರು ಬರ್ಕಬೇಡ್ರಿ. ಎಲಿಮಿನೇಷನ್ ಅಂದ್ರೆ ಒಂದು ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದೀನಿ. ಆಲ್ರೆಡಿ ನಾನು ಇದನ್ನ AP ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ಎಲಿಮಿನೇಷನ್ ಯಾವ್ದು ಮಾಡ್ಬೇಕು ಅಂತಿದ್ರಿ ಅಂತ ಕೇಳ್ರಿ. ಎಕ್ಸ್ ಮಾಡ್ಬೇಕು ಅಂತಿದ್ರೆ ವೈ ಮಾಡ್ಬೇಕು ಅಂತಿದ್ದೀರಾ? ಯೂಶುವಲ್ ಆಗಿ ಒಂದೇ ಮೆಥಡ್ ಅಲ್ಲಿ ಮಾಡ್ರಿ. ಎಕ್ಸ್ ಮಾಡ್ತೀರೋ ವೈ ಮಾಡ್ತೀರೋ ಹೇಳ್ರಿ ನೀವು. ಸರ್ ವೈ. ಸರ್ ವೈ. ಎಲ್ಲರಿಗೂ ಕೇಳ್ತಿದ್ದೀನಿ, ಮೆಜಾರಿಟಿ ಯಾವ್ದಿದೆ ಅದನ್ನ ತಗೊಂತೀನಿ. ವೈ ಸರ್. ಸರ್ ವೈ ಮಾಡ್ರಿ ಸರ್. ಎಲ್ಲರಿಗೂ ವೈ ಮಾಡ್ಲಾ? ಎಸ್ ಸರ್. ಓಕೆ, ಎಲ್ಲರೂ ವೈ ಮಾಡ್ಬೇಕು ಅಂದ್ರೆ ಒಂದ್ ನಿಮಿಷ ಕೇಳ್ರಿ, ಹೇಳ್ತಿದ್ದೀನಿ ಕೇಳ್ರಿ. ಈಗ ನಾನು ಯಾವ್ದನ್ನ ಎಲಿಮಿನೇಟ್ ಮಾಡ್ತಿದ್ದೀನಿ? ಈಗ ವೈ ಟರ್ಮ್ ಎಲಿಮಿನೇಟ್ ಮಾಡ್ತಿದ್ದೀನಿ. ಅಂದ್ರೆ ಇಟ್ ವಿಲ್ ಬಿ ರಿಮೂವ್ಡ್, ಅದು ತೆಗಿತಿದ್ದೀನಿ ಈಗ. ಸೊ ಎಲಿಮಿನೇಟ್ ಮಾಡ್ಬೇಕಾದ್ರೆ ಒಂದ್ ಅರ್ಥ ಮಾಡ್ಕೊಳ್ರಿ. ಇದರಲ್ಲಿ ವೈ ಇಂದಿರೋ ಸಂಖ್ಯೆಯನ್ನ, ಕೋಎಫಿಷಿಯಂಟ್ ಅನ್ನ, ಈಕ್ವೇಶನ್ 1 ವಿತ್ ಸೈನ್, ಕನ್ಫ್ಯೂಸ್ ಬೇಡ, ನಾನು ಹೇಳ್ತಿದ್ದೀನಿ ಕೇಳ್ರಿ. ಈ ಸೆಕೆಂಡ್ ಈಕ್ವೇಶನ್ ನ, ಸೊ ಎರಡರಲ್ಲೂ ವೈ ಈಕ್ವಲ್ ಇದಾವ ನೋಡ್ರಿ. ಇದಾವ? ಇಲ್ಲ. ಈಕ್ವಲ್ ಮಾಡ್ಕೋಬೇಕು. ಎಲಿಮಿನೇಷನ್ ಮೆಥಡ್ ಅಲ್ಲಿ ಈಕ್ವಲ್ ಮಾಡಬೇಕು. ಯಾರನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿದಿರಲ್ಲ ಅವರನ್ನ ಈಕ್ವಲ್ ಮಾಡ್ಬೇಕು ಎರಡರಲ್ಲೂ. ಅದಕ್ಕೆ ಸೆಕೆಂಡ್ ಈಕ್ವೇಶನ್ ಕೋಎಫಿಷಿಯಂಟ್ ವೈ ಪಕ್ಕ ಇದೆಯಲ್ಲ, ಅದರ ಸೈನ್ ಅಂಡ್ ನಂಬರ್ ಅನ್ನ ಇದಕ್ಕೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಟರ್ಮಿಗೂ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ವೈ ಕೋಎಫಿಷಿಯಂಟ್ ಏನಿದೆ? ಇಲ್ಲಿ ಫಸ್ಟ್ ಪ್ಲಸ್ ಇದ್ರೆ ನಿಮ್ ಸಮಸ್ಯೆ ಇಲ್ಲ. ವೆನ್ ಯು ಹ್ಯಾವ್ ಗಾಟ್ ಮೈನಸ್ ವೈ ಯು ಕ್ಯಾನ್ ಟೇಕ್ -1. ಕ್ಲಿಯರಾ? ಸೊ ನೋಡ್ರಿ, ಈಗ -3x -3y -15 ಎವ್ರಿ ಟರ್ಮ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ನೀವೇನಾದ್ರು ಲಾಸ್ಟ್ ಟರ್ಮ್ ಅಷ್ಟೇ ಮಲ್ಟಿಪ್ಲೈ ಮಾಡಿ ಬಿಟ್ರೆ ಅದಕ್ಕೆ ನಾನ್ ಜವಾಬ್ದಾರ ಅಲ್ಲ. ಸೊ ಈಗ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ 1. 1 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಸೇಮ್ ಬರುತ್ತೆ. ಸೊ ಯಾವ್ದನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿದ್ದೀರೋ ಆ ಟರ್ಮ್ ಅನ್ನ ಈಕ್ವಲ್ ಮಾಡಿದ್ಮೇಲೆ ನೀವು ಯೂಶುವಲ್ ಆಗಿ ಸಬ್ಸ್ಟ್ರಾಕ್ಟೇ ಮಾಡಿ. ಸಬ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ
ಕೆಳಗಿನ ಈಕ್ವೇಶನ್ ನ ಪ್ರತಿ ಟರ್ಮ್ ನ ಸೈನ್ ಚೇಂಜ್ ಆಗುತ್ತೆ. 2x ಪ್ಲಸ್ ಇದೆ, ಇಟ್ ಬಿಕಮ್ಸ್ ಮೈನಸ್. ಮೈನಸ್ ಇದೆ, ಇಟ್ ಬಿಕಮ್ಸ್ ಪ್ಲಸ್. ಇದು ಪ್ಲಸ್ ಇದೆ, ಇಟ್ ಬಿಕಮ್ಸ್ ಮೈನಸ್. ಎವ್ರಿ ಟರ್ಮ್. ನಾವು ಈಗ ಕೌಂಟ್ ಮಾಡ್ಬೇಕಾಗಿರೋದು ಬ್ರಾಕೆಟ್ ಅಲ್ಲಿರೋ ಸೈನ್ ಅನ್ನ ಕೌಂಟ್ ಮಾಡ್ಕೋಬೇಕು. ಇಲ್ಲಿ -3x -2x, ಇಟ್ ಇಸ್ ನಾಟ್ +2x. ಎರಡು ಮೈನಸ್ ಇದೆ, ಆಡ್ ಮಾಡಿ ಮೈನಸ್. ಇದು +3y -3y ಕ್ಯಾನ್ಸಲ್. ಕ್ಲಿಯರಾ? ಕರೆಕ್ಟೇನಮ್ಮ? ಸರ್ -15 -4 -19. ಕರೆಕ್ಟಾ? ಮೈನಸ್ ಮೈನಸ್ ಕ್ಯಾನ್ಸಲ್. x is equal to 19.5. ಮೇಡಮ್ ಹೇಳಿ. ಸಿಂಚನ ಮೈಕ್ ಆಫ್ ಮಾಡು. ಏನಾದ್ರು ಡೌಟ್ಸ್ ಅನ್ನ ಇಟ್ಕೋಬೇಡಿ. ಡೌಟ್ಸ್ ಇದ್ರೆ ಬಗೆಹರಿಸ್ಕೊಳ್ಳಿ. ಸರ್ ಎಕ್ಸ್ ಕ್ಯಾನ್ಸಲ್ ಮಾಡಿ ನಾನು ಹೇಳಿದ್ನಲ್ಲವ, ಎಲ್ಲರದು ಒಪಿನಿಯನ್ ತಗೊಂಡೆ. ಎಕ್ಸ್ ಕ್ಯಾನ್ಸಲ್ ಮಾಡೋಣ, ವೈ ಕ್ಯಾನ್ಸಲ್ ಮಾಡೋಣ ಅಂತಂದ್ರೆ ನೀನ್ ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಎಕ್ಸ್ ಇದ್ರ ಎಕ್ಸ್ ಇಂದಿರೋ ಸಂಖ್ಯೆನ ಇದಕ್ ಮಲ್ಟಿಪ್ಲೈ ಮಾಡು, ಇದ್ರ ಎಕ್ಸ್ ಇಂದಿರೋ ಸಂಖ್ಯೆನ ಇದಕ್ ಮಲ್ಟಿಪ್ಲೈ ಮಾಡು ಅಷ್ಟೇ. ಆನ್ಸರ್ ಅದೇ ಬರುತ್ತೆ ಸರ್. 100%. 99.99 ಅಲ್ಲ, 100% ಸೇಮ್ ಆನ್ಸರ್. ಸಿಂಚೋ, ಒಂದು ಪ್ರಾಬ್ಲಮ್ ಅಲ್ಲಿ ಒಂದು ಈಗ ಅಲ್ಲಿ ಏನ್ ವ್ಯಾಲ್ಯೂ ಇದೆಯೋ, ಹೆಂಗ್ ಯಾವ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದ್ರು ಸೇಮ್ ಆನ್ಸರ್ ಬರಬೇಕು, ಡಿಫ್ರೆಂಟ್ ಬರಕ್ ಸಾಧ್ಯತೆ ಇಲ್ಲ. ಎಲ್ಲರೂ ಸ್ಕೂಲಿಗೆ ಹೋಗ್ತಿದ್ದಾರೆ ಅಂದ್ರೆ, SLC ಎಕ್ಸಾಮ್ ಬರೀತಿದಂದ್ರೆ ರಿಸಲ್ಟ್ ಪಾಸ್ ಆಗ್ಬೇಕು ಫೇಲ್ ಆಗ್ಬೇಕು, ಎರಡು ಬಿಟ್ಟು ಏನು ಆಗಕ್ ಸಾಧ್ಯತೆ ಏನಾರ ಐತಾ? ಸಿಂಚೋ ಸರ್ ಹೇಳವಾ? ಸರ್ -3 ಇಂದನೇ ಸೈನ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ? ಸಾನಾ ಮೇಡಮ್ ಕ್ಲಿಯರ್, ವೆರಿ ಕ್ಲಿಯರ್. ನಾನ್ ಹೇಳ್ತಿದ್ದೀನಿ, ಯಾವ್ದನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತಿದ್ದೀರೋ ಅದರಿಂದಿರೋ ಸಂಖ್ಯೆ ಮತ್ತು ಚಿಹ್ನೆ ಎರಡನ್ನೂ ಮಲ್ಟಿಪ್ಲೈ ಮಾಡ್ರಿ. ಯಾಕೆಂದ್ರೆ ನಾವ್ ಇಲ್ಲಿ ಯಾವ್ದನ್ನು ಆಡ್ ಮಾಡಲ್ಲ, ಸಬ್ಸ್ಟ್ರಾಕ್ಟ್ ಮಾಡೋ ಮೆಥಡ್ ಹೇಳ್ಕೊಡ್ತಾರೆ ಅದು. ಸಾನಾ, ಎಸ್ ಸರ್. 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸಹನಾ ಅವಾಗ -3y +3y -3y ಕ್ಯಾನ್ಸಲ್ ಆಗುತ್ತೆ. ನಾನು ಎಲ್ಲೂ ಅಡಿಷನ್ ಹೇಳ್ಕೊಟ್ಟಿಲ್ಲ ಸಹನಾ. ಅದಕ್ಕೆ ನೀವು y ಅನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿದ್ರೆ y ಇಂದಿರೋ ಕೋಎಫಿಷಿಯಂಟ್ ಮತ್ತೆ ಸೈನು, ಅದು ಸೈನು ತಗೋಬೇಕು. ಮೈನಸ್ ಇದ್ರೆ ತಗೊಂಡ್ಲೇಬೇಕು, -3, ಇದು +1. ಕ್ಲಿಯರಾ? ರಚನಾ, ವಂದನಾ, ತಪ್ಪ ಮಾಡ್ರಿ. ಇಲ್ಲ ಸರ್. ಅವಳಿಗೆ ಯಾರಿಗೆ? ವಂದನಂಗೆ ಸ್ವಲ್ಪ ಕನ್ನಡಕ ವರ್ಸ್ಕೊಡವ ವಂದನಾ. ರಚನಾ ಸರ್. ಅಲ್ಲ, ವಂದನಂಗೆ ಹೇಳ್ದೆ ರಚನನ್ ಕನ್ನಡಕ ವರ್ಸ್ಕೊಡು ಅಂತ. ಸರ್ ನಾನೇ ಹೊಸ್ಕೊಂತೀನಿ. ಅದ ಮತ್ತೆ ಯಾಕಂದ್ರೆ ನೀ ಎಡವಟ್ಟಿದ್ಯಾ? ಪಾಪ ಹುಡುಗಿ ಆಗತ್ತೆ, ದಿನ ಕರ್ಕೊಂಡ್ ಬರ್ತದ ನಿನ್ ಸ್ಕೂಲಿಗೆ. ಸರ್ ಬಸ್ ಕರ್ಕೊಂಡು ಪಾಪ ನಿಮ್ಮ ಅಮ್ಮ ನೋಡಿ ಎಷ್ಟು ಬುದ್ಧಿವಂತಿಕೆ ಮಾಡಿದೆ. ಮಗಳದು ಡಿಫೆಕ್ಟ್ಸ್ ಗೊತ್ತಾಗ್ಬಾರ್ದು ಅಂತ ಹೇಳಿ ಒಂದನ್ನ ನಿನ್ ಜೊತೆಗೆ ಜಾಯಿಂಟ್ ಮಾಡಿರೋದು. ಓಕೆ, ಬರ್ರಿ ಈಗ. ಸೊ ಎಲ್ಲಾರ್ದು ಆಯ್ತು ಅನ್ಕೋಬೋದಾ?
ಸರ್ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರೆ y = 6/5 ಬರುತ್ತೆ ಸರ್. ಏನಾರ ಬರ್ಲಿ, ಈಗ ಎಕ್ಸ್ ಕ್ಯಾನ್ಸಲ್ ಮಾಡಿದ್ರು ಅಥವಾ ಹಿಂಗ್ ಮಾಡಿದ್ರು ಎಕ್ಸ್ ವ್ಯಾಲ್ಯೂ ಅಷ್ಟೇ ಬರ್ಬೇಕು, ಹಂಗ್ ಮಾಡಿದ್ರು ವೈ ವ್ಯಾಲ್ಯೂ ಅಷ್ಟೇ ಬರ್ಬೇಕು, ಡಿಫ್ರೆಂಟ್ ಬರಕ್ ಸಾಧ್ಯನೇ ಇಲ್ಲ. ಎಸ್ ಸರ್, ಅದನ್ನ ಒಂದೇ ಇಕ್ವೇಶನ್ ಗೆ ಹಾಕಿದ್ರೆ 19/5 ಬರುತ್ತೆ. ಬರ್ಲೇಬೇಕಲ್ಲವಾ, ನಾನು ಹೇಳಿದೀನಿ. Yes, sir. ಅಪ್ಪನ್ ಕುಂಟ್ರುಂಡ್ರು ಹೊಟ್ಟೆ ತುಂಬುತ್ತೆ, ಅಮ್ಮನ್ ಕುಂಟ್ರುಂಡ್ರು ಹೊಟ್ಟೆ ತುಂಬುತ್ತೆ, ಎರಡು ಆಗೋದು ಅಲ್ಟಿಮೇಟ್ ಹೊಟ್ಟೆ ತುಂಬೋದು. ಕ್ಲಿಯರಾ? ನೀವ್ ಯಾರ ಜೊತೆಗಾರ ಊಟ ಮಾಡ್ರಿ, ನಿಮ್ದು ಉದ್ದೇಶ ಏನು? ಹೊಟ್ಟೆ ತುಂಬ. ಹೊಟ್ಟೆ ತುಂಬಬೇಕು. ಅದಾದ್ರೆ ಮುಗೀತಲ್ವಾ? ನೀವ್ ಇಂತರ್ತಾಗೆ ಉಣ್ಬೇಕು ಅಂತ ನಾವೇನು ಯಾರಿಗೂ ಹೇಳಿಲ್ಲಲ್ಲ. ನಮಗೇನು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿರ್ತೀವಿ. ನೀವು ಅಪ್ಪನ್ ತಗಾರೆ ಊಟ ಮಾಡು, ಜೊತೆಗೆ ಊಟ ಮಾಡು, ಅಮ್ಮನ್ ತಟ್ಟೆಗಾರೆ ಊಟ ಮಾಡು, ಒಟ್ಟೇನಪ್ಪ ಊಟ ಮಾಡ್ಕೊಂಬಂದು ಪಕ್ಕಾ ಮಧ್ಯಾಹ್ನ ಕ್ಲಾಸಲ್ಲಿ ಕುತ್ಕೋಬೇಕು, ಪಾಠ ಕೇಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಬರ್ರಿ, ಈಗ ಇಲ್ಲಿ ಎಲಿಮಿನೇಷನ್ ಮೆಥಡ್ ಅಲ್ಲೇ ಸಿಂಚೋ. ಈಗ ನಾನು ಎಲ್ಲರ ಅಭಿಪ್ರಾಯ ತಗೊಂಡು ವೈನ ಎಲಿಮಿನೇಟ್ ಮಾಡ್ರಿ ಅಂತ ಹೇಳಿದ್ವಿ. ಒಡ್ನಾಳ್ ಪನ್ಯಾಟಿ ಅವ್ರಿಗೆ ಹೇಳ್ತಿದ್ದೀನಿ, ಕೇಳ್ರಿ ಸಾನಾ ಮೇಡಮು, ನಾನು ಇಲ್ಲಿ ಯಾವುದನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತಿದ್ದೀನಿ ಅಂದ್ರೆ ವೈ ಕ್ಯಾನ್ಸಲ್ ಮಾಡ್ಬೇಕು ಅಂತಿದ್ದೀನಿ. ವೈ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಈಕ್ವೇಶನ್ 2 ನಲ್ಲಿ ವೈನ ಹಿಂದೆ ಇರ್ತಕ್ಕಂಥ ನಂಬರ್ ಅಂಡ್ ಸೈನ್ ಅದನ್ನ ಈಕ್ವೇಶನ್ 1 ಮಲ್ಟಿಪ್ಲೈ ಮಾಡಬೇಕು. ಈಕ್ವೇಶನ್ 1 ನಲ್ಲಿರೋ ನಂಬರ್ ಅಂಡ್ ಸೈನ್ ಅಂದ್ರೆ ಕೋಎಫಿಷಿಯಂಟ್ ಅಂಡ್ ಸೈನ್ ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. -3 into x -3x -3 into y -3y 5 into -3 -15. So again it is multiplied by 1, it is same. ಆಯ್ತಾ? ಸೊ ನಾನು ಯೂಶುವಲ್ ಆಗಿ ಒಂದು ಯಾವ್ದು ಎಲಿಮಿನೇಟ್ ಮಾಡ್ಬೇಕು ಅಂತಿದ್ದಿಲ್ಲ, ಅದನ್ನ ಈಕ್ವಲ್ ಮಾಡ್ಕೊಂಡ್ಮೇಲೆ ನಾನು ಸಬ್ಸ್ಟ್ರಾಕ್ಟ್ ಮಾಡೋದು ಹೇಳಿಕೊಟ್ಟಿರೋದು. ಸೆಕೆಂಡ್ ಈಕ್ವೇಶನ್ ನ ಪ್ರತಿ ಟರ್ಮ್ ಸೈನ್ ಅನ್ನ ಚೇಂಜ್ ಮಾಡಿ. ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡಿ, ಇಲ್ಲಿ ಮೈನಸ್ ಇದೆ ಪ್ಲಸ್ ಮಾಡಿ, ಪ್ಲಸ್ ಇದೆ ಮೈನಸ್ ಮಾಡಿ. ಸೊ ನೌ ಇಟ್ ಈಸ್ ಕ್ಲಿಯರ್. ಸೊ ಈಗ -3x ನೋಡಿ, ಇದನ್ನ ತಗೊಳಂಗಿಲ್ಲ ನಾವು, ಬ್ರಾಕೆಟ್ ಅಲ್ಲಿ ತಗೋಬೇಕು. ಎರಡು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. -3x -2x -5x, ಇದು -3y, it is +3y, both are cancel. So ಅಲ್ಲಿಗೆ -15 -4, it is not +4, -11 ಅಂತ ಇಟ್ಬಿಟ್ಟಿರಿ, -4 ಎರಡು ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಇಡ್ಬೇಕು. -4 -15, it is -19, minus cancel, 5x is equal to 19, x is equal to 19/5. ಈ x is equal to 19/5 ನ ಎಲ್ಲ ಹಾಕ್ತೀರಿ? ನೀವೆಲ್ಲರೂ ಹಾಕಾಡ್ರಿ. ಆದ್ರೆ ಇಕ್ವೇಶನ್ 1 and 2 ನಲ್ಲಿ ಹಾಕಬೇಕು, ಮತ್ತೆ ಎಲ್ಲರೂ ಹಾಕ್ರಿ ಮತ್ತೆ ಡಸ್ಟ್ಬಿನ್ ಹಾಕ್ಬಿಟ್ಟಿರಿ. ಹರ್ಷಿತಾ, ಈಗ ಯಾವ್ದ್ರಲ್ಲಿ ಹಾಕೋಣ? ಸರ್ ಈಕ್ವೇಶನ್ 1. ಈಕ್ವೇಶನ್ 1 ಯಾವ್ದು ಈಸಿ ಈಕ್ವೇಶನ್ ಇರ್ತದೆ ಅದಕ್ಕೆ ಹಾಕ್ಬಿಡ್ರಿ. x is equal to 19/5 in 1. ಏನಿದೆ ಈಕ್ವೇಶನ್ 1? x plus y is equal to 5. ಕರೆಕ್ಟಾ? So now it is 19/5, it is y is equal to 5. ಈ 19/5 ಈ ಕಡೆ ಕಳಿಸಿ, y is equal to 5 minus plus 19/5 ಕಡೆ ಬಂದ್ರೆ -19/5. So what is the LCM? ನಾನು ಹೇಳಿದ್ದೀನಿ, ಒಂದು ನಂಬರ್ ಒಂದು ಫ್ರಾಕ್ಷನ್. ನಾನು ಹೇಳೋದು ಮಾತು ಕೇಳ್ಕೊಳ್ರಿ. ಒಂದು ನಂಬರ್ ಒಂದು ಫ್ರಾಕ್ಷನ್ ಇದ್ದು ಅವುಗಳ ಮಧ್ಯ ಪ್ಲಸ್ ಮೈನಸ್ ಇತ್ತು ಅಂದ್ರೆ, ಒಂದ್ ನಂಬರ್ ಒಂದು ಫ್ರಾಕ್ಷನ್ ಇದ್ದು ಅವುಗಳ ಮಧ್ಯ ಪ್ಲಸ್ ಮೈನಸ್ ಇತ್ತು ಅಂದ್ರೆ LCM ತೆಗಿಬೇಕು. ಒಂದೇ ಫ್ರಾಕ್ಷನ್ ಇತ್ತು ಅಂದ್ರೆ ಆ ಫ್ರಾಕ್ಷನ್ ಡಿನಾಮಿನೇಟರ್ LCM ಆಗುತ್ತೆ. ಸೊ ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅಂದಾಗ ಈ LCM ಅಂತ 5 5s are 25, 5 5 cancel, it is 19. y is equal to 6/5. y is equal to ಏನು? 6/5. ಬಹಳ ಜನ ಹೋಮ್ವರ್ಕ್ ಆಗ್ತಾ ಇಲ್ಲ. ಯಾರ್ಯಾರು ಹಾಕಿಲ್ಲ ನಿನ್ನೆ ಹೇಳ್ಬಿಡ್ರಿ, ನಾನ್ ಹೇಳೋದ್ಕಿನ ಮೊದ್ಲೇನೆ. ಸರ್ ಹಾಕಿಲ್ಲ ಸಮನ್ವಿತ ಹಾಕಿಲ್ಲ, ಸರ್, ಸರ್, ಅನ್ವಿತಾನೂ ಹಾಕಿಲ್ಲ. ಸರ್ ನಾನು ಹಾಕಿಲ್ಲ ಸರ್. ಲಿಖಿತ್ ಹಾಕಿಲ್ಲ. ಯಾಕಪ್ಪ? ಸರ್ ಆಮೇಲೆ ಮತ್ತೆ ಸರ್ ನಾನು ಯಾರು?
ಜಗದೀಶ್ ದಿದ್ಗೆ ಆಮೇಲೆ ಸರ್ ಸರ್, ನಾನು ಹಾಕಿಲ್ಲ. ಆ ಹರ್ಷಿತಾ ಹರ್ಷಿತ ಯಾಕವ್ವ? ಸರ್ ವಾಟ್ಸಪ್ ಅದ್ ಮತ್ತೆ ಇಶ್ಯೂ ಆಗಿದೆ ಸರ್, ಸರಿ ಮಾಡಿಸ್ತಿದ್ದೀನಿ. ಮತ್ತೆ ಮತ್ತೆ ಸರ್ ನಾನು ಹಾಕಿಲ್ಲ. ಯಾರು ಲಾವಣ್ಯ. ಹಾಕ್ಬೇಕು. ಎಸ್ ಸರ್. ಆಮೇಲೆ ವಂಶಿ ಹಾಕಿಲ್ಲ. ನಾನ್ ವಂಶಿ ನಿನ್ನೆದ್ ಹಾಕಿದ್ದಾಳೆ. ನಾನ್ ಭಾನುವಾರ ಮಾಡಕ್ ಕೊಟ್ಟಿದ್ದೀನಿಲ್ಲ, ಅದನ್ನ ತಳ್ಳು ಬಾಳೋದ್ರ ಹಾಕಿಲ್ಲಲ್ಲ. ಸಮಾನ್ವಿ, ಮಾನ್ಯ, ವಂಶಿ ನಾಳೆ ಬೆಳಗ್ಗೆ ಒಳಗೆ ಅದ್ ಹಾಕ್ಬೇಕು. 3.2 3.2 3.1 3.1 ನಾಳೆ ಬೆಳಗ್ಗೆ. 3.1 ಅಲ್ವಾ? ಎಸ್ ಸರ್. ಅದ್ ಮಾಡಕ್ ರೆಡ್ಡಿಂಗ್ ಅಲ್ಲಿ ಮಾಡಕ್ಕಿಲ್ಲ. ನೀವ್ ಅನ್ಕೊಂಡು ಮರ್ತ್ ಬಿಟ್ಟಿದ್ದೀರಿ ಅನ್ನೋದೆಲ್ಲ ಸುಳ್ಳು. ನಿಖಿತಾ ಮತ್ತು ಸೌಂದರ್ಯ ಇವತ್ತೊಂದ್ ದಿವಸ ಎಸ್ಕ್ಯೂಸ್ ತಗೊಂಡಿದ್ದೀರಿ. ಈ 2 ದಿವಸದ ನಾಳೆ ಹಾಕ್ಬೇಕು. ಎಸ್ ಸರ್. ಸರ್ ಸರ್ ಅಲ್ಲಿ 19/5 ಇದೆಯಲ್ಲ ಸರ್. ಹೇಳಮ್ಮ. ಸರ್ ಅದನ್ನ ಈ ಕಡೆ 5/19 ಅಂತ ರೆಸಿಪ್ರೋಕಲ್ ಮಾಡ್ಕೋಬೋದಾ ಸರ್? ಅದೇಂಗ್ ಮಾಡ್ಕೊಳಕ್ ಬರುತ್ತೆ? ಇಟ್ ಈಸ್ ಇಂಟು ನಾ. ಸೊ 19/5 y is equal to 5 ಇದ್ರೆ, so now you can make 5 into 5/19. ಸಮನ್ವಯ ಎಸ್ ಸರ್. ಕರೆಕ್ಟಾ? ಬಟ್ Yes, ಇನ್ ದಿಸ್ ಕೇಸ್ ಇವೆರಡರ ಮಧ್ಯ ಅಡಿಷನ್ ಸೈನ್ ಇದೆ. ಅಡಿಷನ್ ಸಬ್ಸ್ಟ್ರಾಕ್ಷನ್ ಇದ್ರೆ ಆಗ ರೆಸಿಪ್ರೋಕಲ್ ಮಾಡ್ಕೊಳಕ್ ಬರಲ್ಲ. ಕ್ಲಿಯರ್? ಎಸ್ ಸರ್. ನೋಡ್ರಿ, x is equal to 19/5 in 1, x plus y is equal to 5. So x is 19/5. ಈ 19/5 ನ ಆ ಕಡೆ ಕಳಿಸ್ತೀನಿ. ಒನ್ ನಂಬರ್ ಒಂದ್ ಫ್ರಾಕ್ಷನ್ ಇದ್ರೆ ಫ್ರಾಕ್ಷನ್ ಡಿನಾಮಿನೇಟರ್ is LCM. ಸೊ ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ. 5 into 5 25 minus 5 ಕ್ಯಾನ್ಸಲ್ 19. 25 ನಲ್ಲಿ 19 ಹೋದ್ರೆ 6. ಸೊ ನೆಕ್ಸ್ಟ್ ಕ್ವಶನ್ ಬರ್ತಾಳ್ರಿ. Solve the pair of linear equations. Solve the pair of linear equations by elimination method. ಅದೇ ಬರಿಬೇಕು, ಹೆಡ್ಡಿಂಗ್ ಬರಿಬೇಕು ನೀವು. Solve the pair of linear equations by elimination method. So what is the equation 1? 3x plus 4y is equal to 10. 2x minus 2y is equal to 2. Equation 1, equation 2. ಸೊ ಈಗ ಯಾವ್ದಾರು ಎಲಿಮಿನೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಎರಡು ಈಕ್ವೇಶನ್ ಫಸ್ಟ್ ನೋಡ್ರಿ ಈಕ್ವಲ್ ಇದಾವ ಅಂತ. ನೋ ಸರ್. ನೋ ಸರ್. ಇದಾವ? ನೋ ಸರ್. ಈಗ ನಾವು ಡಿಸೈಡ್ ಮಾಡ್ಕೊಂಡಿದೀವಿ ಪ್ರತಿ ಪ್ರಾಬ್ಲಮ್ ಅಲ್ಲೂ ಯಾರನ್ನ ತೆಗಿಬೇಕು ಅಂತ. ವೈ. ಈಗ ಸರ್ ಪ್ರತಿ ಪ್ರಾಬ್ಲಮ್ ಅಲ್ಲೂ ತೆಗಿಬೇಕಾ? ಅಲ್ಲವಾ, ಪ್ರತಿ ಪ್ರಾಬ್ಲಮ್ ಅಲ್ಲೂ ಸಾಲ್ವ್ ಮಾಡ್ಬೇಕಾದ್ರೆ ಎಲಿಮಿನೇಟ್ ಮೆಥಡ್ ಅಲ್ಲಿ ವೈನೇ ಎಲಿಮಿನೇಟ್ ಮಾಡ್ರಿ ಅಂತ ಹೇಳ್ತಾರದು. ಒಂದು ಮೆಥಡ್ ಫಾಲೋ ಮಾಡು. ಒಂದ್ಸಲ ಎಕ್ಸ್ ಒಂದ್ಸಲ ವೈ ಮಾಡಿದ್ರೆ ನಿನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ. ಮಾನ್ಯ ಕ್ಲಿಯರಾ? ಈಗ ವೈ ನ ಎಲಿಮಿನೇಟ್ ಮಾಡ್ಬೇಕು ಅಂತಿದ್ರೆ ಇದ್ರ ವೈ ನಾವು ಫಸ್ಟ್ ಎಲಿಮಿನೇಟ್ ಮಾಡೋದಕ್ಕಿಂತ ಈಕ್ವಲ್ ಫಸ್ಟ್ ಎಲಿಮಿನೇಟ್ ಯಾವ್ದನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿದ್ರೆ ಫಸ್ಟ್ ಡಿಸೈಡ್ ಮಾಡ್ರಿ. ವೈ ಎಲಿಮಿನೇಟ್ ಮಾಡ್ಬೇಕು ಅಂತಿದ್ವಿ. ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಸೊ ನಾನು ಹೇಳ್ತೀನಿ ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ ಯಾವ್ದನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿದ್ದೀರೋ ಆ ಟರ್ಮು ಎರಡು ಈಕ್ವೇಶನ್ ಅಲ್ಲಿ ಈಕ್ವಲ್ ಇರಬೇಕು ಅಥವಾ ಸೇಮ್ ಇರಬೇಕು. ಸೊ ಈಗ ಇಲ್ಲ, ಅದಕ್ಕೋಸ್ಕರ ಎರಡನೇ ಈಕ್ವೇಶನ್ ಇರ್ತಕ್ಕಂಥ ವೈ ನ ಕೋಎಫಿಷಿಯಂಟ್ ಅಂಡ್ ಸೈನ್ ಪ್ಲಸ್ ಇದ್ರೆ ತಗೊಳಲ್ಲ, ಮೈನಸ್ ಇದ್ರೆ ತಗೊಂತೀನಿ. ಇಟ್ ಈಸ್ -2. ಸೊ ಮೊದಲನೇ ಈಕ್ವೇಶನ್ ನ ವೈ ಕೋಎಫಿಷಿಯಂಟ್ ಸೈನ್ ತಗೊಳಲ್ಲ, ಯಾಕಂದ್ರೆ ಪ್ಲಸ್ ಇದೆ, ಬಿಟ್ಬಿಡ್ತೀನಿ. ಪ್ರತಿಯೊಂದು ಟರ್ಮಿಗೂ ಮಲ್ಟಿಪ್ಲೈ ಮಾಡಕ್ಕೂ ಇಟ್ ಈಸ್ -6x -8y, ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್
2 4 by 8y, it is minus 20. So next 8x 8y is equal to 8. ಈಗ ಸಬ್ಸ್ಟ್ರಾಕ್ಟ್ ಮಾಡಬೇಕು. It is minus, it is plus, it is minus. So ಇಲ್ಲಿ ನೋಡ್ತಾ ಬರ್ರಿ, ಈಗ ನೀವು ನಾಟ್ ಕನ್ಸಿಡರ್ ದಿಸ್ ಸೈನ್. ಏನ್ ಬ್ರಾಕೆಟ್ ಅಲ್ಲಿ ಇದೆ ಅದು ತಗೋಬೇಕು. ಎರಡು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಎರಡು ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಇಡಬೇಕು. 8 plus 6 14, it is minus 14x. It is plus 8y, it is minus 8y, both are cancelled. So now it is minus 8, it is minus 20, not is plus 8. Minus 8 minus 20, it is minus 28. So now minus minus gets cancelled. X is equal to 28 by 14, 14 ones are 14 twos are. So now write x is equal to 2. It is the answer. ಡೌಟ್ಸ್ ಎಲ್ಲಿ ಬಂದ್ರು ಕೇಳ್ಕೊಳ್ರಿ. ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ y ಟರ್ಮ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಡಿಸೈಡ್ ಮಾಡ್ಕೊಂಡಿದೀವಿ. ಅದಕ್ಕೆ y ಅನ್ನ ಈಕ್ವಲ್ ಮಾಡ್ಕೋಬೇಕಂದ್ರೆ ಈಕ್ವೇಶನ್ 2 ನಲ್ಲಿ ಇರ್ತಕ್ಕಂಥ y ಪುನಃ ಕೊಎಫಿಷಿಯಂಟ್ ಸೈನ್ ಪ್ಲಸ್ ಇದ್ರೆ ಬೇಡ, y ನ ಕೊಎಫಿಷಿಯಂಟ್ ಮೈನಸ್ ಇಲ್ಲ ಅಂದ್ರೆ ಅವಾಗ ಬರೀ ಪ್ಲಸ್ ಅಷ್ಟೇ ಇರ್ತಕ್ಕಂಥ ನಂಬರ್ನ ಈಕ್ವೇಶನ್ ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಈಕ್ವೇಶನ್ y 1 ಅಲ್ಲಿ ಇರ್ತಕ್ಕಂಥ y ಕೊಎಫಿಷಿಯಂಟ್ ಅನ್ನ 2 ಮಲ್ಟಿಪ್ಲೈ ಮಾಡಬೇಕು. ಅವಾಗ ನಾವು ಯಾರನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿದ್ದೀವೋ ಆ ಎರಡೂ ಟರ್ಮು ಈಕ್ವಲ್ ಆಗುತ್ತೆ. So now clear? Any doubts regarding this? ಸರ್ ಅದು y ಅಲ್ಲಿ ಮೈನಸ್ ಇರುತ್ತಲ್ಲ, ಹೇಳವ ಸಿಂಚು ಕೇಳವ. ಸರ್ ಮೈನಸ್ ಇರುತ್ತಲ್ಲ, ಎಕ್ಸ್ ತಗೊಂಡ್ರೆ ಒಂದೇ ಇರುತ್ತಲ್ಲ, ಈಸಿ ಆಗುತ್ತಲ್ಲ ಸರ್. ಹೇಳ್ತಿದ್ದೀನಿ, ಪ್ರತಿ ಸಲ ಒಂದೇ ಮೆಥಡ್ ಫಾಲೋ ಮಾಡೋಣ ಅಂತ. ಒಂದ್ರಲ್ಲಿ ಎಕ್ಸ್ ಎಲಿಮಿನೇಟ್ ಮಾಡೋದು, ಒಂದ್ರಲ್ಲಿ ವೈ ಎಲಿಮಿನೇಟ್ ಮಾಡೋದು ಬೇಡ ಅಂತ ನಾನು ಒಂದೇ ಪ್ರೊಸೀಜರ್ ನ ಫಾಲೋ ಮಾಡೋಣ ಅಂತ ಹೇಳ್ತಿದ್ದೀನಿ ಅವಾಗಿಂದ. ಹೌದಾ? ಎಕ್ಸ್ ತಗೋಬಹುದು, ಹಾ ಎಲ್ಲಾದ್ರಲ್ಲೂ ಎಕ್ಸ್ ತಗೋಬಹುದಾ ಸರ್? ಕೇಳಿದ್ನಲ್ಲವ ಆಪ್ಷನ್ ಫಸ್ಟೇ ಕೇಳ್ದೆ, ಯಾವ್ದನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿದ್ದೀರಿ ಅಂತ ಕೇಳಿದ್ದಕ್ಕೆ ಮೆಜಾರಿಟಿ ವೈ ಎಲಿಮಿನೇಟ್ ಮಾಡ್ರಿ ಸಾ ಅಂತಂದ್ರು. ಆಯ್ತಾ ಸಿಂಚು, ನಾನು ಇದು ಮಾಡ್ತಿಲ್ಲ. ಅದಕ್ಕೆ ನೀನೊಂದು ಪ್ರೊಸೀಜರ್ ಕಲ್ತ್ಕ. ಈಗ ನಿನ್ಗೆ ಏನ್ ಸಮಸ್ಯೆ ಇದೆ ಹೇಳಿ. ಈಗ ಸಮಸ್ಯೆ ಏನಾರ ಆಗಿದೆ? ಹ ಸಮಸ್ಯೆ ಏನಾರ ಆಗಿದ್ಯಾ? ಇಲ್ಲ ಸರ್. ಯಾಕೆ ಸುಮ್ನೆ ಅನ್ನಿಸೋದ್ರೆ ಹುಳ ಬಿಟ್ಕೊಂತಿ ನೀನು? ಎಕ್ಸ್ ಈಕ್ವಲ್ ಇದ್ರೆ ಮತ್ತೆ ವೈ ಇಂಟು ಮಾಡ್ಕೋಬೇಕೇನ್ ಸರ್? ನಾನ್ ಹೇಳಿದೀನಿ ಎಲಿಮಿನೇಟ್ ಮಾಡ್ಬೇಕಾದ್ರೆ ಆ ಟರ್ಮ್ ಈಕ್ವಲ್ ಇದಾವ ಫಸ್ಟ್ ನೋಡ್ಕೊಳ್ರಿ. ಅಲ್ಲ ಸರ್, ಎಕ್ಸ್ ಈಕ್ವಲ್ ಇತ್ತು ಅಂದ್ರೆ ನಾನ್ ಹೇಳದ್ ಕೇಳ್ರಿ. ಈಕ್ವಲ್ ಇದ್ರೆ ಮತ್ತೆ ಯಾಕೆ ಈಕ್ವಲ್ ಮಾಡ್ಕೊಳಕ್ ಹೋಗ್ತೀರಿ? ಅವಾಗ ಆ ಟರ್ಮ್ ಈಕ್ವಲ್ ಮಾಡ್ರಿ, ಆ ಟರ್ಮ್ ಎಲಿಮಿನೇಟ್ ಮಾಡ್ರಿ. ಇಲ್ಲ ನಿಮ್ ಪ್ರೊಸೀಜರ್ ಪ್ರಕಾರ ಸರ್ ನೀವ್ ಹೇಳ್ಕೊಟ್ಟಿದ್ದೀರಿ ವೈನ ಎಲಿಮಿನೇಟ್ ಮಾಡ್ರಿ ಅಂತ ಹೇಳಿದ್ರಿ ಅಂದ್ರೆ ವೈನೇ ಫಸ್ಟ್ ಎಲಿಮಿನೇಟ್ ಮಾಡ್ರಿ, ಎಕ್ಸ್ ತಗೊಳ್ರಿ. ಒಂದೇ ಪ್ರೊಸೀಜರ್ ಫಾಲೋ ಮಾಡ್ರಿ, ತಪ್ಪೇನಿದೆ? ಈಕ್ವಲ್ ಇದ್ರು ನಾವು ವೈನ ಎಲಿಮಿನೇಟ್ ಮಾಡೋಣ, ನಂತರ ಎಕ್ಸ್ ಕಂಡು ಹಿಡ್ಕೊಳ್ಳೋಣ. ಆ ಎಕ್ಸ್ ವ್ಯಾಲ್ಯೂನ ಯಾವ್ದಾದ್ರು ಈಕ್ವೇಶನ್ ಹಾಕೋಣ, ವೈ ಕಂಡು ಹಿಡ್ಕೊಳ್ಳೋಣ. ಅಲ್ವಾ ಸಮನ್ವಿ? ಯಾರು ಕೇಳಿದ್ದಂಗೆ? ಪ್ರಾರ್ಥನಾ ನಾನು ಹೇಳ್ತಿದ್ದೀನಿ ಕೇಳು. ನಮ್ಮ ಪ್ರೊಸೀಜರ್ ಒಂದ್ ಇಟ್ಕೊಳ್ಳೋಣ. ಈಗ ನಾವು ಹಿಂಗೇ ಊಟ ಮಾಡ್ಬೇಕು ಅಂತಿದ್ದೀವಿ, ಹಂಗೆ ಊಟ ಮಾಡೋಣ. ನಾವು ಎಲ್ಲಾ ಎಲಿಮಿನೇಷನ್ ಮೆಥಡ್ ಅಲ್ಲಿ ವೈನ ಎಲಿಮಿನೇಟ್ ಎಕ್ಸ್ ಈಕ್ವಲ್ ಇದ್ರು ತನ್ನ ನೋಡಕ್ಕೆ ಹೋಗ್ಬೇಡ್ರದ್ನ. ನಾವು ವೈನ ತೆಗಿಬೇಕಪ್ಪ. ಫಸ್ಟ್ ವೈ ತೆಗಿಬೇಕು ಅಂದ್ರೆ ವೈ ಎರಡು ಈಕ್ವಲ್ ಇದಾವ ನೋಡ್ರಿ. ಈಕ್ವಲ್ ಇದ್ರೆ ಮತ್ತೆ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಈಕ್ವಲ್ ಇರ್ಲಿಲ್ಲ ಅಂದ್ರೆ ಮಲ್ಟಿಪ್ಲೈ ಮಾಡ್ರಿ. ವೈ ಅಷ್ಟೇ ನಾನು ಯೋಚನೆ ಮಾಡ್ತಾ ಇರೋದು. ಐ ಆಮ್ ನಾಟ್ ಡೋಂಟ್ ಬಾದರ್ ಅಬೌಟ್ ಎಕ್ಸ್. ಕ್ಲಿಯರಾ ಪ್ರಾರ್ಥನಾ? ಓಕೆ. ಸೊ ನೋಡ್ರಿ, ಈಗ ಈಕ್ವೇಶನ್ 1 and 2 ತಗೊಂಡ್ರಿ.
ಸೊ ನಾವು ಡಿಸೈಡ್ ಮಾಡ್ಕೊಂಡಿದೀವಿ ಎಲಿಮಿನೇಷನ್ ಮೆಥಡ್ ಪ್ರಾಬ್ಲಮ್ ಅಲ್ಲಿ ಒಂದು ಕಾನ್ಸೆಪ್ಟ್ ಎಲ್ಲರೂ ಕ್ಲಿಯರ್ ಮಾಡ್ಕೊಳ್ರಿ. ನಾವು ಪ್ರತಿ ಪ್ರಾಬ್ಲಮ್ ಅಲ್ಲೂ y ಎಲಿಮಿನೇಟ್ ಮಾಡಿ x ಅನ್ನ ಕಂಡಿಡ್ಕೊಂತೀವಿ ಸರ್. ಹಂಗಾಗಿ ಈ y ಎರಡು ಈಕ್ವಲ್ ಇದಾವ ನೋಡ್ರಿ, ಇಲ್ಲ. ಆವಾಗ ಇದರ ಸೆಕೆಂಡ್ ಈಕ್ವೇಶನ್ ಇರ್ತಕ್ಕಂಥ ಕೋಎಫಿಷಿಯಂಟ್ ಅಂಡ್ ಸೈನ್ ಅದನ್ನ ಈಕ್ವೇಶನ್ 1 ಮಲ್ಟಿಪ್ಲೈ ಮಾಡ್ರಿ. ಫಸ್ಟ್ ಈಕ್ವೇಶನ್ ಇರ್ತಕ್ಕಂಥ y ನ ಕೋಎಫಿಷಿಯಂಟ್ ಅಂಡ್ ಸೈನ್ ಅನ್ನ ಈಕ್ವೇಶನ್ 2 ಗೆ ಮಲ್ಟಿಪ್ಲೈ ಮಾಡ್ರಿ. ಸೊ -2 into 3 minus 6x minus into plus minus 2 into 4 8y minus 2 into plus 10 it is minus 20. Now it is multiplied by 4 4 2s are 8 4 2s are 8 4 2s are 8. So now clear. So ಈಗ ಸೈನ್ ಅನ್ನ ಚೇಂಜ್ ಮಾಡ್ರಿ. ಸೈನ್ ಇದು ಪ್ಲಸ್ ಇದೆ ಮೈನಸ್, ಇದು ಮೈನಸ್ ಇದೆ ಪ್ಲಸ್, ಇದು ಪ್ಲಸ್ ಇದೆ ಮೈನಸ್. ನಾವು ಇದು ಮಾಡ್ಬೇಕಾದ್ರೆ ಕನ್ಸಿಡರೇಷನ್ ಬ್ರಾಕೆಟ್ ಅಲ್ಲಿರೋ ಸೈನ್ ಅನ್ನ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಇದು -6 -8 ಎರಡು ಮೈನಸ್ ಇದ್ದಾಗ ಆಡ್ ಮಾಡಿ -8 ಅಂತ ಹೇಳಿದೀನಿ. -6x -8x -14x ಇದು -8y + 8y ಕ್ಯಾನ್ಸಲ್. -8 -20 it is -28 minus gets cancelled. 14x is equal to 28, x is equal to 28 by 14, 14 on the 14 to the. So now write x is equal to 2. So you can put this x value in either 2 or 1. ನೀವು ಯಾವ್ದ್ರಲ್ಲಾರ ಹಾಕಡ್ರಿ, you got the y value same. So ಯಾವ್ದ್ರಲ್ಲಿ ಹಾಕೋಣ ಈಗ 2. ಹೌದಾ? Put x is equal to 2 in 1. Put x is equal to 2 in 1. So x is equal to 2. 3 into 2, 4y is equal to 10. 6 plus 4y is equal to 10. 4y is equal to 10 minus 6 plus 6 comes to this state. It is -6. 4y is equal to 4. Y is equal to 4 by 4. So now write y is equal to 1. 1. ಸೊ ನಾಳೆಯಿಂದ ಲಿಂಕ್ ಹಾಕಲ್ಲ ನಾನು. ಈ ಲಿಂಕು ಆಗಸ್ಟ್ 7 ತನಕ ಆಕ್ಟಿವ್ ಆಗಿರುತ್ತೆ. ಸೊ ಕ್ಲಿಯರಾ? ಅದೇ ಲಿಂಕ್ ಬಳಸ್ಕೊಂಡು ನಾಳೆಗೆ ನಾನು ಜಾಯ್ನ್ ಆಗ್ತೀನಿ. ನಿಮಗೂ ಅದೇ ಲಿಂಕ್ ವರ್ಕ್ ಆಗುತ್ತೆ. ಪ್ರತಿದಿನ ಲಿಂಕ್ ಹಾಕಲ್ಲ. ಸೊ ಹಂಗೆ ಲಿಂಕ್ ವರ್ಕ್ ಆಗಿಲ್ಲ ಅಂದ್ರೆ ಮತ್ತೆ ನಾನು ಹಾಕ್ಬಿಡ್ತೀನಿ, ಆಯ್ತಾ? ಓಕೆ. ಏನ ಡೌಟ್ ಇದೆಯಾ? ಎಲ್ಲರಿಗೂ ಕೇಳ್ತಾ ಇರೋದು. equal to 2 in 1. So equation 1 ಬರ್ಕೋಬೇಕು. equation 1 ನಲ್ಲಿ x ಇರೋ ಜಾಗದಲ್ಲಿ 2 ಹಾಕ್ದೆ. 3 into x ಅಂದ್ರೆ 2. 4y is equal to 10. 6 plus 4y is equal to 10. 4y is equal to 10 plus 6 ಈ ಕಡೆಗೆ ಹೋದ್ರೆ -6. 4y is equal to 4. y is equal to 4 by 4. y is equal to 1. So now it is clear. Doubts ಏನಾರ ಇದೆಯಾ? ನೋ ಸರ್. ಎಲ್ಲಿದ್ದೀರಿ? ಇನ್ನ 5 ಜನ ಜಾಯ್ನ್ ಆಗಿಲ್ಲ. ತೇಜಸ್ವಿನಿ ಜಾಯ್ನ್ ಆಗಿಲ್ಲ, ಭಾವನಾ ಆಗಿಲ್ಲ, ಮತ್ತೆ ಯಾರು ಬೇಗ? 8 4 8 11 11 14 5 ಜನ ಜಾಯ್ನ್ ಆಗಿಲ್ಲ. 5 ಜನ ಹೇಳ್ರಿ, ಈಗ ಟ್ರೇಸ್ ಔಟ್ ಮಾಡ್ರಿ. ಸಿಂಚು ಜಾಯ್ನ್ ಆಗಿದ್ದಾರೆ. ಈಗ ರಕ್ಷಿತಾನು ಜಾಯ್ನ್ 4 4 8 12 15 4 17 ಇದೀವಿ. 17 ಎಲ್ಲಿ 17 ಸರ್ ಪಾರ್ಟಿಸಿಪೆಂಟ್ಸ್ ಅಂತ ಇದೆಯಲ್ಲ ಅಲ್ಲಿ 17. ನೀವೊಬ್ರನ್ನ ಬಿಟ್ರೆ 16 ಮೆಂಬರ್ಸ್ ಇದೀವಿ. ನನ್ನನ್ನು ಬಿಟ್ರೆ 16 ಮೆಂಬರ್ಸ್. ಎಸ್ ಸರ್. ಇನ್ನು 3 ಜನ, ಭಾವನಾ 1, ತೇಜಸ್ವಿನಿ 1, ಮತ್ತೆ ಯಾರು? ಭಾವನಾ, ತೇಜಸ್ವಿ, ಮತ್ತೆ ಯಾರು? ವಂಶಿಯಲ್ಲಿ ವಂಶಿ ಇಲ್ಲ ಸರ್.
ಹಾ ಇದಾರೆ ಇಲ್ಲಿದ್ದಾಳೆ ನೋಡಿ ತೋರ್ಸು. ಲಾಸ್ಟ್ ವಂಶಿಕಾ. ಮತ್ತೆ ಇನ್ ಯಾರು ಇಲ್ಲ ಹಂಗಂದ್ರೆ ಈಗ ರಿಮೈನಿಂಗ್ ಒನ್ ಯಾರು? ಗೊತ್ತಿಲ್ಲ. ಅಲ್ಲಮ್ಮ ಭಾವನ ಒಬ್ಳು ಮತ್ತಿನ್ಯಾರು? ಹರ್ಷಿತಾ ಜಾಯ್ನ್ ಆಗಿದ್ದಾಳ. ಪ್ರಾರ್ಥನಾ, ಎಸ್ ಸರ್ ಇದ್ದಾಳೆ. ಸಿಂಚು ಇದ್ದಾಳೆ, ಹರ್ಷಿತಾ ಇದ್ದಾಳೆ, ಪ್ರಾರ್ಥನಾ ಇದ್ದಾಳೆ ಸರ್. ಪ್ರಾರ್ಥನಾ ಇದ್ದಾಳೆ, ಮತ್ತೆ ಹರ್ಷಿತಾ ಇದ್ದಾಳೆ. ಅವಳು ಇದ್ದಾಳೆ. ಸರ್ ಒಬ್ರು ಪ್ರಾರ್ಥನಾ ಅಲ್ಲ ಒಬ್ರು ಹರ್ಷಿತಾ ಅಷ್ಟೇ ಇರೋದು ಸರ್. ಕತ್ಲಿಗೆರೆ ಕತ್ಲಿಗೆರೆ ಹರ್ಷಿತಾ ಜಾಯ್ನ್ ಆಗಿಲ್ಲ. ಆಗಿದ್ದಾಳೆ ಸರ್. ಇದ್ದಾಳೆ. ಈ ಲಾಲ್ ಬಸಕ್ಕೆಲ್ಲ ಐತಿ ನಮ್ದು. ಸರ್ ಇಲ್ಲೇ ಇದೀನಿ. 4, 8, 12, 3, 15. ಇನ್ 4 ಜನ ಯಾರು ಹೇಳ್ರವ? ಹಾ? ಭಾವನ, ಆಮೇಲೆ ಯಾರು? ತೇಜಸ್ವಿನಿ. 16, 18 ಆಯ್ತು. ಇನ್ನೊಬ್ರು ಹೂಯಿಸ್ ಸರ್ ಒಬ್ರು ಹರ್ಷಿತಾ ಅಷ್ಟೇ ಇರೋದು. ನಮ್ ಕ್ಲಾಸ್ ಹರ್ಷಿತಾ ಇದ್ದಾಳೆ, ಇನ್ನೊಬ್ರು ಹರ್ಷಿತಾ ಇಲ್ಲ. ಮತ್ತೆ ಇವಳು ಹೇಳ್ತಿದ್ದಾಳಲ್ಲ ಪ್ರಾರ್ಥನಾ ಸಿಂಚು ಎಲ್ಲಿದ್ದಾಳೆ ಅಂತ. ಎಲ್ಲಿದ್ದಾಳ ಹರ್ಷಿತಾ ಸಿಂಚು? ಇಲ್ಲ ಸರ್. ಹಾ ಜಾಯ್ನ್ ಇದ್ದಾರೆ. ಇಲ್ಲ ಹರ್ಷಿತಾ ಇಲ್ಲ. ನಿಮ್ ಸ್ಕೂಲ್ ಹರ್ಷಿತಾ ಇಲ್ಲ. ಇಲ್ಲ ಸರ್. ಮತ್ತೆ ಅಲ್ಲಿ ಕರೆಕ್ಟ್ ಆಯ್ತು. 16, 3, 19 ಆಯ್ತು. ಆಯ್ತಲ್ಲ. ಸೊ ಅಗೈನ್ ನಾಳೆ ಎಷ್ಟೊತ್ತಿಗೆ? 6 o'clock. ಒಂದ್ ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಅದನ್ನ ಮಾಡಿ ಹಾಕ್ಬೇಕು. ಅದನ್ನೆಲ್ಲ ನೋಟ್ಸ್ ಅಲ್ಲಿ ಮಾಡಬೇಡ್ರಿ, ಏನ್ ತಪ್ಪು ಮಾಡ್ಕೋಬೇಡ್ರಿ. ಆಮೇಲೆ ಮಾನ್ಯ, ವಂಶಿ ಅಂಡ್ ಸಮನ್ವಿ 3.1 ಎಕ್ಸರ್ಸೈಜ್ ಫುಲ್ ರೆಡ್ಡಿಂಗ್ ಅಲ್ಲಿ ಮಾಡಾಕ್ಬೇಕು. ಆಯ್ತಲ್ಲ. ಈ ಪ್ರಾಬ್ಲಮ್ ಜೊತೆಗೆ ಆಮೇಲೆ ನಿನ್ನೆ ಯಾರ್ಯಾರು ಮಾಡಾಕಿಲ್ಲ, ದಿದ್ಗೆ ಹಾಕಿಲ್ಲ, ಹೌದಾ? ಲಿಖಿತ್ ಹಾಕಿಲ್ಲ. ಅಲ್ಲಿ ಇದ್ರಲ್ಲಿದಾವೆ, ಈಗ ಯೂಟ್ಯೂಬ್ ಅಲ್ಲಿ ಇದೆ, ನೋಡ್ ಮಾಡ್ಕ. ಯಾರು ಬಂದಿರಲ್ಲ ಅವರು. ಆಯ್ತಾ? ಮತ್ತೆ ಯಾರು ಹಾಕಿರ್ಲಿಲ್ಲ? ರಕ್ಷಿತ್ ಹಾಕಿದ್ಯಾ? ನಾನು ಹರ್ಷಿತಾ ಯಾಕ? ಹರ್ಷಿತಾ ಮತ್ತೆ ಮತ್ತೆ ಯಾರು ಇಲ್ಲಿ ಗೊತ್ತಾಗ? ಲಾವಣ್ಯ, ಲಾವಣ್ಯ, ಲಾವಣ್ಯ ನೀನ್ ಮಾಡಾಕವ? ಎಸ್ ಸರ್. ಯೂಟ್ಯೂಬ್ ಅಲ್ಲಿ ಇದಾವ ನೋಡು ಪ್ರಾಬ್ಲಮ್ಸ್. ಎಸ್ ಸರ್ ನೋಡ್ದೆ. ಮಾಡಾಕ್ ಮತ್ತೆ. ಎಸ್ ಸರ್. ಓಕೆ ಬಾಯ್.